ಈ ದಿವಸ ಈ ಪಿರಮಿಡ್ಗಳ ಬಗ್ಗೆ ನಮ್ಮ ಬೇರೆ ಬೇರೆ ಮಾಸ್ಟರ್ಸ್ಗಳು ಏನ್ ತಿಳಿಸಿದ್ದಾರೆ ಅಂತ ತಿಳ್ಕೊಳ್ಳೋಣ. ಇದು ಬಹಳ ಅದ್ಭುತವಾಗಿದೆ, ತುಂಬಾ ಒಂದು ಆಸಕ್ತಿಕರವಾಗಿದೆ, ತುಂಬಾ ಉಪಯೋಗ ಆಗುವಂತ ಒಂದು ವಿಷಯ ಪಿರಮಿಡ್ಗಳ ಬಗ್ಗೆ. ಎಷ್ಟೊಂದು ಈ ಪಿರಮಿಡ್ಗಳ ಉಪಯೋಗದ ಬಗ್ಗೆ ಎಷ್ಟೊಂದು ವಿಷಯಗಳನ್ನು ಎಲ್ಲ ಬೇರೆ ಬೇರೆ ಮಾಸ್ಟರ್ಸ್ ತಿಳಿಸ್ಕೊಡಿದ್ರೆ ತುಂಬಾ ತುಂಬಾ ಮುಖ್ಯ. ತಿಳಿದುಕೊಂಡ್ರೆ ನಾವು ನಿಜವಾಗ್ಲೂ ಇಷ್ಟೊಂದು ಅದ್ಭುತ ಶಕ್ತಿ ಇದೆ ಅಂತ ನಮ್ಗೆ ತುಂಬಾ ಆಶ್ಚರ್ಯ ಆಗುತ್ತೆ. ನಮ್ಗೆ ಮತ್ತೆ ಎಷ್ಟು ಒಂದು ವಿಷಯಗಳು ನಮ್ಗೆ ಗೊತ್ತಾಗಿರ್ಲಿಲ್ವಲ್ಲ ಇದ್ರ ಬಗ್ಗೆ, ಪಿರಮಿಡ್ಗಳ ಬಗ್ಗೆ. ತುಂಬಾ ಆ ವಿಸ್ಮಯ, ಒಂದು ಅದ್ಭುತವಾದ ಒಂದು ತುಂಬಾ ವಂಡರ್ ಅನ್ಸುತ್ತೆ. ದಯವಿಟ್ಟು ತುಂಬಾ ಇದನ್ನೆಲ್ಲ ನಿಜವಾಗ್ಲೂ ಪ್ರತಿಯೊಂದು ಮಾಸ್ಟರ್ಗಳು ಹೇಳುತ್ತೇನೆ ನಾವು ಆಳವಾಗಿ ತಿಳಿದುಕೊಳ್ಳೋ ಅಗತ್ಯ ಇದೆ. ಮತ್ತೆ ಅದನ್ನ ಅನುಸರಿಸೋದು ಬಹಳ ಮುಖ್ಯ ಆಗಿದೆ. ಮತ್ತೆ ಅದನ್ನ ಬೇರೆಯವ್ರಿಗೂ ತಿಳಿಸ್ಕೊಡೋದು ತುಂಬಾ ತುಂಬಾ. ಸೊ ಈ ಬಗ್ಗೆ ಮೊದಲನೇದಾಗಿ ನಮ್ಮ ಭೂದೇವಿ, ನಮ್ಮ ಈ ಭೂಮಿ ಅರ್ಥ ಮಾಸ್ಟರ್ ಏನ್ ಹೇಳಿದ್ದಾರೆ ಅಂತ ನೋಡೋಣ. ಯಾಕಂದ್ರೆ ಇಡೀ ಈ ಭೂಲೋಕದಲ್ಲೇ ನಾವು ಇದೀವಿ, ಭೂಮಿ ತಾಯಿ ಮಡಿಲಲ್ಲೇ ನಾವು ಇದೀವಿ, ಭೂಮಿನ ತಾಯಿ ಅಂತ ಕರಿತೀವಿ. ಸೊ ಭೂದೇವಿ, ಭೂಮಾತೆ ಮಾಸ್ಟರ್ ನಮಗೆ ಹೇಳಿರೋದು ಈ ಪಿರಮಿಡ್ಗಳ ಬಗ್ಗೆ. ಮುಖ್ಯವಾಗಿ ಮೊದಲನೇದಾಗಿ ರಸ್ತೆ ನಿರ್ಮಾಣಗಳಲ್ಲಿ ಪಿರಮಿಡ್ಗಳನ್ನು ಉಪಯೋಗಿಸುವುದರಿಂದ ವಾಹನಗಳ ಸಂಚಾರವು ಸುಗಮ ಆಗುತ್ತದೆ. ಈ ಬಗ್ಗೆ ನಾನು ಅನ್ಬಸರ್ ಮತ್ತು ಹಲವಾರು ಮಾಸ್ಟರ್ಗಳು ಕೇಳಿದ್ದೀನಿ. ಆಂಧ್ರ ಪ್ರದೇಶದಲ್ಲಿ ಕೆಲವೊಂದು ಕಡೆ ಮುಖ್ಯವಾದ ಸ್ಥಳಗಳಲ್ಲಿ ರಸ್ತೆಗಳ ಮಧ್ಯದಲ್ಲಿ ಪಿರಮಿಡ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಯಾಕಂದ್ರೆ ಈಗ ಪ್ರತಿ ಊರುಗಳಲ್ಲಿ ಮತ್ತು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಅಂತೂ ನಾವು ನೋಡ್ತಾನೆ ಇದೀವಿ, ಸಿಕ್ಕಾಪಟ್ಟೆ ಟ್ರಾಫಿಕ್, ವಾಹನಗಳ ಸಂಖ್ಯೆ ತುಂಬಾ ಹೆಚ್ಚಾಗ್ತಾ ಇದೆ. ತುಂಬಾ ವೇಗವಾಗಿ ಕೂಡ ಚಲಾಯಿಸ್ತಾ ಇರ್ತಾರೆ ವಾಹನಗಳನ್ನ. ಮತ್ತೆ ಕೆಲವೊಂದು ಸಿಗ್ನಲ್ಗಳಲ್ಲಿ ಮತ್ತೆ ಟರ್ನಿಂಗ್ಗಳಲ್ಲಿ ಕೆಲವೊಂದು ಪ್ರದೇಶಗಳಲ್ಲಿ ತುಂಬಾ ಇಳಿಜಾರು ಅಥವಾ ತುಂಬಾ ಅಪ್ಪು ಏರುಮುಖ ಅಂತೀವಿ. ಮತ್ತೆ ಕೆಲವೊಂದು ಕರ್ವ್ಸ್ಗಳು, ಟರ್ನಿಂಗ್ಸ್, ಇಲ್ಲೆಲ್ಲ ತುಂಬಾ ಅಪಾಯಕಾರಿಯಾದ ಪ್ರದೇಶಗಳು ಅಂತ ಕರಿಬಹುದು. ಅಲ್ಲೆಲ್ಲ ಬೋರ್ಡು ಹಾಕಿರ್ತಾರೆ, ಸಿಗ್ನಲ್ಗಳು, ನಿಧಾನವಾಗಿ ಚಲಾಯಿಸಿ, ಅಪಘಾತ ವಲಯ ಅಂತ. ಆದ್ರಿಂದ ಸಹಜವಾಗಿ ಅದು ತುಂಬಾ ತುಂಬಾ ಎಚ್ಚರಿಕೆಯಲ್ಲಿ ಇರ್ಬೇಕು. ಅಲ್ಲೆಲ್ಲ ಸ್ವಲ್ಪ ಎಚ್ಚರಿಕೆ ತಪ್ಪಿದ್ರು ಕೂಡ ಬಹಳಷ್ಟು ಅಪಘಾತಗಳಾಗಿದ್ದನ್ನ ನಾವು ನೋಡಿದೀವಿ. ಸೊ ಅಂತ ಸಂದರ್ಭಗಳಲ್ಲಿ ಅಂತ ಏನು ಸೂಕ್ಷ್ಮ ವಲಯಗಳಲ್ಲಿ, ಅಪಘಾತ ವಲಯಗಳಲ್ಲಿ ಪಿರಮಿಡ್ಗಳನ್ನ ನಿರ್ಮಾಣ ಮಾಡೋದ್ರಿಂದ ಸೂಕ್ತವಾಗಿ ಅದನ್ನ ತಜ್ಞರ ಸಲಹೆಯಿಂದ ರಸ್ತೆ ಮಧ್ಯದಲ್ಲಿ ಅಥವಾ ಪಕ್ಕದಲ್ಲಿ ಸಿಗ್ನಲ್ ಮಧ್ಯದಲ್ಲಿ ಹೇಗೆ ಅನುಕೂಲ ಆಗುತ್ತೆ ಹಾಗೆ ಹಾಕೋದ್ರಿಂದ ಆ ಪಿರಮಿಡ್ ಶಕ್ತಿ ಏನಿದೆ ಅದು ಆ ರೀತಿ ಆಗುವ ಎಲ್ಲ ಅಪಘಾತ ಆಗುವ ಅಥವಾ ಏನೇ ತೊಂದರೆ ಆಗುವ ಎಲ್ಲ ಸಾಧ್ಯತೆಗಳನ್ನ ಕಡಿಮೆ ಮಾಡುತ್ತೆ, ಬದಲಾಯಿಸುತ್ತೆ. ಆದ್ರಿಂದ ಈ ರೀತಿ ಪಿರಮಿಡ್ಗಳನ್ನ ರಸ್ತೆಗಳಲ್ಲಿ ಉಪಯೋಗಿಸ್ಬೇಕು ಅಂತ ಭೂದೇವಿ ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಪ್ರಮುಖವಾಗಿ ಒಂದು ತಿಳ್ಕೊಳ್ಬೇಕಾಗಿರೋ ವಿಷಯ, ಭೂಮಿಯ ಕಕ್ಷೆ ಪರಿಭ್ರಮಣದಲ್ಲಿ ಬದಲಾವಣೆಯಲ್ಲಿ ಪಿರಮಿಡ್ನದ್ದು ಪ್ರತ್ಯೇಕವಾದ ಪಾತ್ರ ಇದೆ. ಆದ್ದರಿಂದ ಪಿರಮಿಡ್ ನಿರ್ಮಾಣಗಳು ನಡೆದ್ಬಿಟ್ಟು ಪಿರಮಿಡ್ ಜಗತ್ತಿಗೆ ಎಲ್ಲರೂ ಕೆಲಸ ಮಾಡಬೇಕು. ಈಗ ಭೂಮಿ ಇದೊಂದು ಸೈನ್ಸ್, ವಿಜ್ಞಾನ, ಎಲ್ಲರಿಗೂ ತಿಳಿದಿದೆ. ಭೂಮಿ ಗುಂಡಾಗಿದೆ. ಭೂಮಿ ತನ್ನ ಕಕ್ಷೆಯಲ್ಲಿ ದಿನಕ್ಕೆ 24 ಗಂಟೆಯಲ್ಲಿ ಒಂದು ಸುತ್ತು ತಿರುಗುತ್ತೆ. ಅದರಿಂದ ಹಗಲು ರಾತ್ರಿ ಎಲ್ಲ ಆಗೋದು. ಅದೇ ರೀತಿ ತನ್ನ ಸುತ್ತಲೂ ಸುತ್ತಕೊಂಡು ದಿನಕ್ಕೊಂದ್ಸಲ ಮತ್ತೆ ಇಡೀ ಸೂರ್ಯನ ಸುತ್ತಲೂ 365 ದಿನಕ್ಕೆ ಒಂದು ಸುತ್ತು ಬರುತ್ತೆ. ಇದು ಕಕ್ಷೆ ಪರಿಭ್ರಮಣ. ಇದು ಬದಲಾವಣೆ ಆಗ್ತಾ ಇರುತ್ತೆ, ಪ್ರತಿದಿನ ಬದಲಾವಣೆ ಆಗುತ್ತೆ, ಪ್ರತಿ ಕ್ಷಣನೂ ಈ ಬದಲಾವಣೆ ಆಗ್ತಾ ಇರುತ್ತೆ. ಅದರಿಂದ ಋತುಗಳಲ್ಲಿ ನಾವೇನು ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಅಂತ ಋತು ಬದಲಾವಣೆ, ಇದೆಲ್ಲ ಬದಲಾವಣೆ ಆಗ್ತಾ ಇರುತ್ತೆ. ಅದೆಲ್ಲ ರೀತಿ ಬದಲಾವಣೆ ಆಗುವಾಗ ಒಂದೊಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ವೇರಿಯೇಷನ್ ಆಗುತ್ತೆ ಈ ಒಂದು ವಾತಾವರಣದಲ್ಲಿ. ಎಷ್ಟೋ ಜನಗಳಿಗೆ ನೋಡ್ಬೇಕು, ಅದು ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲದಲ್ಲಿ ಕಾಯಿಲೆಗಳು ಬೀಳುವ ಸಾಧ್ಯತೆಗಳು ತುಂಬಾ ಸಾಧ್ಯತೆ ಇದೆ. ಯಾಕೆಂದ್ರೆ ಋತು ಬದಲಾವಣೆಯಲ್ಲಿ, ಹವಾಮಾನ ವೈಪರೀತ್ಯದಲ್ಲಿ ಸೂಕ್ಷ್ಮ ಅನಿಲಗಳು, ಕಣಗಳು ಎಲ್ಲವೂ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರೋದ್ರಿಂದ ಸೊ ಇದು ಸಹಜವಾದ ಪ್ರಕ್ರಿಯೆ. ಇದು ಎಲ್ಲ ರೀತಿಯಲ್ಲಿ ಸ್ವಲ್ಪ ಸಮಸ್ಯೆಗಳು, ತೊಂದರೆಗಳು ಉಂಟು ಮಾಡುವಂತ ಒಂದು ಸಮಯ ಈ ಕಕ್ಷೆ ಪರಿಭ್ರಮಣ ಬದಲಾವಣೆ. ಈ ಸಮಯದಲ್ಲಿ ಪಿರಮಿಡ್ ಬಹಳ
ಅಪಾರವಾದ ಪಾತ್ರ ಇರುತ್ತೆ. ಪಿರಮಿಡ್ಗಳು ಅದನ್ನ ಬ್ಯಾಲೆನ್ಸ್ ಮಾಡುತ್ತೆ. ಆ ರೀತಿ ಆಗದೇ ಇರೋ ರೀತಿಯಲ್ಲಿ, ತೊಂದರೆ ಆಗದ ರೀತಿಯಲ್ಲಿ ಅದನ್ನ ತುಂಬಾ ಪರಿಣಾಮನ ತಗ್ಗಿಸುತ್ತೆ. ಸೊ ಅದು ಹೆಚ್ಚು ನಮಗೆ ಒಳ್ಳೆ ಪ್ರಯೋಜನ ಮಾಡಿಕೊಡುತ್ತೆ ನಮ್ಮ ರಾಜ ಜೀವನಕ್ಕೆ. ಅದರಿಂದ ಹೆಚ್ಚು ಪಿರಮಿಡ್ಗಳು ಇದು ನಿರ್ಮಾಣ ಆದ್ರೆ ಇದರಿಂದ ನಮ್ಗೆ ಬಹಳ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಭೂಮಿಯ ಒಂದು ಕಾಂತಕ್ಷೇತ್ರ ಅಂದ್ರೆ ಎಸ್ ಕಾಂತಕ್ಷೇತ್ರದಲ್ಲಿ ಇದೆ ಅಂತ ಭೂಮಿ. ಈ ಕ್ಷೇತ್ರವನ್ನೇ ಬದಲಾಯಿಸುವ ಶಕ್ತಿ ಪಿರಮಿಡ್ಗಿದೆ. ಅಂದ್ರೆ ಈ ಕಾಂತಕ್ಷೇತ್ರ ಒಳ್ಳೆ ಅನುಕೂಲವಾಗಿ ನಮ್ಮ ಮಾನವನ ಜೀವನಕ್ಕೆ ಮತ್ತೆ ಇಲ್ಲಿ ಪ್ರಕೃತಿಗೆ ಅನುಕೂಲವಾಗಿ ಎಲ್ಲ ರೀತಿಯ ಅನಾಹುತಗಳನ್ನು ತಪ್ಪಿಸಲು ಆ ಕ್ಷೇತ್ರವನ್ನೇ ಬದಲಾಯಿಸುವ ಶಕ್ತಿ ಪಿರಮಿಡ್ಗಿದೆ. ಅಷ್ಟು ಅದ್ಭುತವಾದ ಶಕ್ತಿ ಇದೆ. ನಿಜಕ್ಕೂ ಬಹಳ ಅಪಾರವಾದ ಶಕ್ತಿ, ತುಂಬಾ ಅದ್ಭುತವಾದ ಶಕ್ತಿ. ಮತ್ತೆ ಪ್ರಕೃತಿ ವೈಪರೀತ್ಯಗಳಿಂದ ರಕ್ಷಿಸುವುದೇ ಪಿರಮಿಡ್. ಈಗ ಪ್ರಕೃತಿ ವೈಪರೀತ್ಯಗಳು ಹವಾಮಾನ ವೈಪರೀತ್ಯ ಅಂತ ಕರಿತೀವಿ, ನ್ಯಾಚುರಲ್ ಕಲಾಮಿಟೀಸ್ ಅಂತ ಕರಿತೀವಿ. ನಾವು ನೋಡ್ತಾನೆ ಇದೀವಿ ಅತಿವೃಷ್ಟಿ, ಅನಾವೃಷ್ಟಿ, ಮತ್ತೆ ಪ್ರವಾಹ, ಬಿರುಗಾಳಿ, ಭೂಕಂಪಗಳು, ಅಗ್ನಿ ಅವಘಡಗಳು ನೋಡ್ತಾನೆ ಇದೀವಿ, ನಡೀತಾನೆ ಇರುತ್ತೆ. ಯಾವಾಗ ಎಲ್ಲಿ ಹೇಗೆ ನಡೆಯುತ್ತೆ ಅಂತ ಹೇಳಕ್ಕಿಲ್ಲ. ಪ್ರವಾಹ ಬಂದಾಗ ಎಷ್ಟು ನದಿ ಉಕ್ಕಿ ಹರಿದು ದಡದಲ್ಲಿದ್ದ ಊರುಗಳೇ ಕೊಚ್ಕೊಂಡು ಹೋಗಿದೆ, ಊರುಗಳೇ ಮುಳುಗೋಗಿದೆ. ಅದೇ ರೀತಿ ಸಮುದ್ರದಲ್ಲಿ ಕೂಡ ಸುನಾಮಿ ಅಂತ ನಾವು ನೋಡಿದ್ವಿ. ರೀತಿ ಅಲೆಗಳು ಬಂದ್ಬಿಟ್ರೆ ಅದೆಲ್ಲ ಸುತ್ತಲೆಲ್ಲ ಆ ಇರೋದೆಲ್ಲ ಹಾಳಾಗೋಗುತ್ತೆ, ನಾಶ ಆಗುತ್ತೆ. ಬಿರುಗಾಳಿಯಿಂದನೂ ಎಷ್ಟೋ ಕಡೆ ಬಹಳಷ್ಟು ಸಮಸ್ಯೆಗಳಾಗಿದೆ. ಮತ್ತೆ ಅಗ್ನಿ ಅವಘಡಗಳು ಆಗಿದೆ. ಸೊ ಇದೆಲ್ಲ ಪ್ರಕೃತಿ ವೈಪರೀತ್ಯಗಳನ್ನ ಈ ಪಿರಮಿಡ್ಗಳು ಹೆಚ್ಚು ಮಾಡಿದಷ್ಟು ಆ ಪಿರಮಿಡ್ ಶಕ್ತಿಗೆ ಅಷ್ಟು ಅಪಾರವಾದ ಅಗಾಧವಾದ ಶಕ್ತಿ ಇರೋದ್ರಿಂದ ಅವುಗಳನ್ನ ಈ ಎಲ್ಲ ಪ್ರಕೃತಿ ವೈಪರೀತ್ಯಗಳಿಂದ ನಮ್ಮನ್ನ ರಕ್ಷಿಸುವ ಏಕೈಕ ಒಂದೇ ಒಂದು ಸಾಧನನೇ ಪಿರಮಿಡ್ ಅಂತ ನಮ್ಮ ಭೂತಾಯಿ ಹೇಳಿದ್ದಾರೆ. ಸೊ ಇದನ್ನ ನಾವು ತುಂಬಾ ಆಳವಾಗಿ ನಾವು ತಿಳಿದು ಪರಿಗಣನೆಗೆ ತೆಗೆದುಕೊಂಡು ಈ ನಿಟ್ಟಿನಲ್ಲಿ ಎಲ್ಲ ನಾವು ಯೋಚನೆ ಮಾಡಿ ಕೆಲಸ ಮಾಡ್ಬೇಕಾಗುತ್ತೆ. ಈ ಒಂದು ಮೆಸೇಜ್ ಅಥವಾ ಈ ಒಂದು ಸಂದೇಶನ ಪಿರಮಿಡ್ ಉಪಯೋಗದ ಬಗ್ಗೆ ಎಲ್ಲರಿಗೂ ನಾವು ತಲುಪಿಸೋದು ಬಹಳ ತುಂಬಾ ಉಪಯೋಗ ಮತ್ತೆ ತುಂಬಾ ಅಗತ್ಯತೆ ಇದೆ ಅಂತ ತಿಳ್ಕೊಬೋದು ಈ ಭೂಮಾತಿನ ಒಂದು ಸಂದೇಶದಿಂದ. ನೆಕ್ಸ್ಟ್ ನಮ್ಮ ಪರಮಶಿವ ಮಾಸ್ಟರ್ ಅವರು ಕೊಟ್ಟಿರುವ ಸಂದೇಶ ಮತ್ತು ಪಿರಮಿಡ್ ಬಗ್ಗೆ ಹೇಳಿರೋದು ಏನಂದ್ರೆ, ಪಿರಮಿಡ್ ಅಂದರೆ ನಿಶ್ಶಬ್ದಕ್ಕೂ ನಿಶ್ಚಲತೆಗೂ ಚಿಹ್ನೆ. ಅಂದ್ರೆ ಪಿರಮಿಡ್ is a symbol of silence and stillness ಅಂತ ಹೇಳ್ಬೋದು. ಈಗ ಶಿವ ಅಂದ್ರೇನೆ ನಿಶ್ಚಲತೆ ಮತ್ತೆ ನಿಶ್ಶಬ್ದ. ಇದು ಧ್ಯಾನಕ್ಕೆ ಹೋಲಿಸಬಹುದು ನಾವು. ಅಂದ್ರೆ ಧ್ಯಾನ ಮಾಡ್ಬೇಕಾದ್ರೆ ನಾವು ನಿಶ್ಚಲವಾಗಿ ಸ್ಟಿಲ್ನೆಸ್ ಆಗಿ ನಮ್ಮ ದೇಹವನ್ನು ಇರ್ತೀವಿ. ಅದೇ ರೀತಿ ಮನಸ್ಸು ಕೂಡ ನಿಶ್ಚಲವಾಗಿರುತ್ತೆ, ಯೋಚನಾ ರಹಿತವಾಗಿ ಮತ್ತೆ ನಿಶ್ಶಬ್ದ. ಎಷ್ಟು ಅಗಾಧವಾದ ಸೈಲೆನ್ಸಿಗೆ ನಾವು ಹೋಗ್ತೀವಿ ಧ್ಯಾನದಲ್ಲಿ. ಪಿರಮಿಡ್ ಒಳಗಡೆ ನೋಡಿದ್ರೆ ನಾವು ಎಷ್ಟೊಂದು ಶಾಂತತೆ ಇರುತ್ತೆ, ನಿಶಬ್ದತೆ. ಅಲ್ಲಿ ನಮ್ಗೆ ಧ್ಯಾನಕ್ಕೆ ಆಳವಾಗಿ ಹೋಗಕ್ಕೆ ತುಂಬಾ ಸಹಾಯಕ ಒಂದು ವಾತಾವರಣ. ಅದಕ್ಕೆ ಆ ಪಿರಮಿಡ್ ಒಂದು ಚಿಹ್ನೆ, ಸಿಗ್ನಲ್, ಒಂದು ಮಾದರಿ ಪಿರಮಿಡ್ ಅಂದ್ರೆ. ಸೊ ಅದರಿಂದ ನಾವು ಪಿರಮಿಡ್ ಇದನ್ನ ಮಹಿಮೆಯನ್ನು ತಿಳ್ಕೊಳ್ಬೋದು. ನೆಕ್ಸ್ಟ್ ಏನ್ ಹೇಳ್ತಾರೆ ಶಿವ ಮಾಸ್ಟರ್, ಈಗ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳ ಆದಿಯಾಗಿ ಸಕಲ ದೇವತೆಗಳು ಪಿರಮಿಡ್ ನಲ್ಲಿ ನೆಲೆಸಿರುತ್ತೆ. ನೋಡಿ ಎಷ್ಟು ಅದ್ಭುತವಾದ ವಿಚಾರ. ಯಾಕಂದ್ರೆ ಸಾಮಾನ್ಯವಾಗಿ ನಾವು ದೇವತೆಗಳು ನೆಲೆಸಿರೋದು ದೇವಸ್ಥಾನಗಳಲ್ಲಿ ಅಂತ ಅನ್ಕೊಂಡಿದೀವಿ. ಎಲ್ಲ ಅದೇ ರೀತಿ ಎಲ್ಲ ಕಡೆ ದೇವಸ್ಥಾನಗಳು ನಿರ್ಮಾಣ ಆಗಿದೆ, ಎಲ್ಲ ಜನಗಳು ದೇವತೆಗಳು ಹೋಗ್ತಾ ಬರ್ತಾ ಇರ್ತಾರೆ. ಆದ್ರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು, ಈ ರೀತಿ ಎಲ್ಲ ದೇವತೆಗಳು ನೆಲೆಸಿರೋದು ಪಿರಮಿಡ್ ನಲ್ಲಿ. ಯಾಕಂದ್ರೆ ಇಲ್ಲಿ ಪಿರಮಿಡ್ ನಲ್ಲಿ ಅಷ್ಟೊಂದು ಅದ್ಭುತವಾದ ಅಗಾಧವಾದ ಶಕ್ತಿ ಅಲ್ಲಿರೋದ್ರಿಂದ ಸಹಜವಾಗಿ ಅಲ್ಲಿ ಅವರು ಅಲ್ಲಿ ನೆಲೆಸಿರ್ತಾರೆ. ಸೊ ಅದರಿಂದ ನಮಗೆ ಕೂಡ ಆ ಪಿರಮಿಡ್ ಒಳಗಡೆ ನಾವು ಹೋಗಿ ಧ್ಯಾನ ಮಾಡೋದ್ರಿಂದ ಎಲ್ಲ ದೇವತೆಗಳ ಶಕ್ತಿಗಳಿಗೆ ನಾವು ಕರೆಕ್ಟ್ ಆಗೋದು ಬಹಳ ಸುಲಭ. ಇದೊಂದು ಬಹಳ ಅದ್ಭುತವಾದ ವಿಚಾರ, ತಿಳಿದುಕೊಳ್ಬೇಕಾಗಿರುತ್ತೆ ನಾವೆಲ್ಲ. ನೆಕ್ಸ್ಟ್ ನಮ್ಮ ಶಿರಡಿ ಸಾಯಿಬಾಬಾ ಹೇಳಿರೋದು, ಭೂಗೋಳವನ್ನೆಲ್ಲ ಶಕ್ತಿಮಯವಾದ ಕ್ಷೇತ್ರದಂತೆ ಮಾಡಬೇಕಂದ್ರೆ ಸಾಕಷ್ಟು ಪಿರಮಿಡ್ಗಳನ್ನು ನಿರ್ಮಿಸಬೇಕು. ಇಡೀ ಭೂಮಿಯನ್ನ ಒಂದು ಎನರ್ಜಿ ಸೆಂಟರ್ ಮಾಡ್ಬೇಕಂದ್ರೆ ಹೆಚ್ಚು ಪಿರಮಿಡ್ಗಳನ್ನ ನಿರ್ಮಿಸಬೇಕು. ಈ ಭೂಮಿ ಮೇಲೆ
ಸಾವಿರಾರು ಪಿರಮಿಡ್ ಧ್ಯಾನ ಕೇಂದ್ರಗಳು ಆವಿರ್ಭವಿಸಬೇಕು. ಇದೊಂದು ಮಹತ್ವ ಕಾರ್ಯ. ಹೆಚ್ಚೆಚ್ಚು ಪಿರಮಿಡ್ ಮೆಡಿಟೇಷನ್ ಸೆಂಟರ್ಸ್ಗಳಾಗಬೇಕು. ಗಲ್ಲಿ ಗಲ್ಲಿಯಲ್ಲಿ ಆಗ್ಬೇಕು, ಬೀದಿ ಬೀದಿಗೆ, ಹಳ್ಳಿ ಹಳ್ಳಿಯಲ್ಲಿ, ಊರಿನಲ್ಲಿ, ಪ್ರತಿಯೊಂದು ಊರಿನಲ್ಲಿ ಹೆಚ್ಚೆಚ್ಚು ಪಿರಮಿಡ್ ಧ್ಯಾನ ಕೇಂದ್ರಗಳು ಬರಬೇಕು. ಇದು ಮಹತ್ ಕಾರ್ಯ. ಪ್ರತಿಯೊಬ್ಬರು ಪಿರಮಿಡ್ಗಳ ಬಗ್ಗೆ ಅರಿವನ್ನು ತಿಳ್ಕೋಬೇಕು. ಪಿರಮಿಡ್ ವಿಜ್ಞಾನ ಪ್ರತಿಯೊಬ್ಬರು ತಿಳಿದುಕೊಳ್ಬೇಕು. ಅದರ ಬಗ್ಗೆ ನಾವು ಅರಿವನ್ನು ಪಡಿಬೇಕು ಪ್ರತಿಯೊಬ್ಬರು ಅಂತ ಸಾಯಿಬಾಬಾ ಹೇಳಿದ್ರು. ಈಗ ಮುಂದೆ ನಮ್ಮ ಎಲ್ಲರ ಗುರುಗಳಾದ ಪತ್ರಿಜಿಯವರು ಏನ್ ಹೇಳಿದ್ದಾರೆ? ಯಾಕಂದ್ರೆ ಪತ್ರಿಜಿಯವರು ಧ್ಯಾನ ಒಂದೇ ಪರಿಚಯಿಸಲಿಲ್ಲ, ಧ್ಯಾನದ ಜೊತೆಗೆ ಪಿರಮಿಡ್ ಅನ್ನು ಇಡೀ ಜಗತ್ತಿಗೆ ಪರಿಚಯಿಸಿದ್ದು ಮತ್ತು ಧ್ಯಾನಕ್ಕೆ ಜೋಡಿಸಿದ್ದು ನಮ್ಮ ಗುರುಗಳಾದ ಪತ್ರಿಜಿಯವರೇ. ಅವರು ಪತ್ರಿಜಿಯವರು ಒಂದು ಸರಿ ಆ ಪಿರಮಿಡ್ ಪುಸ್ತಕವನ್ನು ಓದ್ತಾರೆ. ಆಗ ಅವರು ಅದನ್ನ ಆಳವಾಗಿ ಅವರು ರಿಸರ್ಚ್ ಮಾಡ್ತಾರೆ, ಸಂಶೋಧನೆ ಮಾಡ್ತಾರೆ. ಪಿರಮಿಡ್ ಶಕ್ತಿ ಬಗ್ಗೆ ಪ್ರಯೋಗ ಮಾಡ್ತಾರೆ. ಅವರು ತಿಳಿದುಕೊಳ್ತಾರೆ ಆ ಪಿರಮಿಡ್ ಶಕ್ತಿ ಎಷ್ಟು ಅಂತ. ಈಜಿಪ್ಟ್ ಗೀಜಾ ಪಿರಮಿಡ್ ಇಂದ ಹಿಡಿದು ಶುರು ಆಗ್ತದೆ. ಅಲ್ಲೇ ಮೊದಲು ಪಿರಮಿಡ್ ಆಗಿದ್ದು. ಆ ನಂತರ ಅದೇ ರೀತಿ ಪಿರಮಿಡ್ ಅನ್ನ ಎಲ್ಲ ಕಡೆ ನಿರ್ಮಾಣ ಮಾಡ್ಬೇಕಂತ ಪವಿತ್ರವಾದ ಸಂಕಲ್ಪದಿಂದ ಈಗಾಗಲೇ ನಾವು ತಿಳಿದಿದ್ದಂಗೆ ಎಂತ ಅದ್ಭುತವಾದ 2 ಪಿರಮಿಡ್ಗಳನ್ನು, ದೊಡ್ಡ ಪಿರಮಿಡ್ಗಳು ಮೊದಲ ಬಾರಿಗೆ ನಮ್ಮ ಹೆಮ್ಮೆ ಅನಿಸುತ್ತೆ ಕರ್ನಾಟಕದ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಪಿರಮಿಡ್ ಅನ್ನು ಅಲ್ಲಿ ನಿರ್ಮಾಣ ಮಾಡಿದ್ರು. ನಂತರ ಹರತಾಳಲ್ಲಿ ಮಹೇಶ್ವರ ಪಿರಮಿಡ್ ಪ್ರಾರಂಭ ಆಯಿತು. ಅದಕ್ಕೆ ಮುಂಚೆ ಮೊದಲು ಕರ್ನೂಲಿನಲ್ಲಿ ಮೊದಲ ಪಿರಮಿಡ್ ಕೂಡ ಅಲ್ಲಿ ಆಯ್ತು ಅಂತ ಹೇಳ್ತಾರೆ. ಹೀಗೆ ಸಾಕಷ್ಟು ಕೊಡುಗೆ ಇದೆ ನಮ್ಮ ಪತ್ರಿಜಿಯವರದು ಪಿರಮಿಡ್ ನಿರ್ಮಾಣ ಮಾಡ್ಬೇಕಂತ. ಎಲ್ಲ ದೊಡ್ಡ ದೊಡ್ಡ ಪಿರಮಿಡ್ಗಳಾಯ್ತು. ಜೊತೆಗೇನೆ ಬೇರೆ ಬೇರೆ ಊರುಗಳಲ್ಲಿ ಮತ್ತೆ ಎಷ್ಟೋ ಮನೆಗಳಲ್ಲಿ ಕೂಡ, ಜಮೀನುಗಳಲ್ಲಿ ಸ್ವಯಂವಾಗಿ ಪಿರಮಿಡ್ ಮಹಿಮೆಯನ್ನು ತಿಳಿದುಕೊಂಡು ಅದರ ಉಪಯೋಗ ಮಾಡ್ಕೋಬೇಕು, ಬೇರೆಯವ್ರಿಗೆ ಕೊಡ್ಬೇಕು ಅಂತ ಸಾಕಷ್ಟು ಪಿರಮಿಡ್ಗಳ ನಿರ್ಮಾಣ ಆಗ್ತಾ ಹೋಗ್ತಾ ಇದೆ. ಹೀಗೆ ಹೆಚ್ಚು ಆಗ್ತಾ ಇದೆ ಪಿರಮಿಡ್ ನಿರ್ಮಾಣ. ಸೊ ಅವರು ಈ ಬಗ್ಗೆ ಹೇಳಿರೋದು ನಾನು ಕೇಳಬೇಕು, ಬಹಳ ಪ್ರಮುಖ. ಅವರು ಹೇಳೋದು ಮೊದಲನೇದಾಗಿ ಪತ್ರಿಜಿಯರು, ಕೊಹಿನೂರ್ ವಜ್ರಕ್ಕಿಂತ ಅಮೂಲ್ಯವಾದದ್ದು ಪಿರಮಿಡ್. ನೋಡಿ, ವಜ್ರಗಳಲ್ಲಿ ಅತ್ಯಂತ ಶ್ರೇಷ್ಠ ಕೊಹಿನೂರ್ ಡೈಮಂಡ್. ಅದು ನೋಡೋಕೆ ಬಹಳ ಅಪರೂಪ ಕೊಹಿನೂರ್ ಡೈಮಂಡ್. ಅದಕ್ಕೆ ಬೆಲೆನೂ ತುಂಬಾ ಎಲ್ಲದಕ್ಕಿಂತ ಭೂಮಿ ಮೇಲೆ ಇರುವ ಎಲ್ಲಾ ವಸ್ತುಗಳಿಂದ ಹೆಚ್ಚಿಗೆ ಬೆಲೆ ಇರೋದೇ ಕೊಹಿನೂರ್ ಡೈಮಂಡ್ಗೆ. ಸೊ ಅದಕ್ಕಿಂತ ಅಮೂಲ್ಯವಾಗಿದ್ದು ಪಿರಮಿಡ್ ಅಂತ ಹೇಳಿ ಎಷ್ಟು ಮಹಿಮೆ ಇರ್ಬೇಕು ಪಿರಮಿಡ್, ಇದನ್ನು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ನಾವು ಪಿರಮಿಡ್ ಬೆಲೆನ ಕಟ್ಲಿಕ್ಕಾಗಲ್ಲ. ಕೇವಲ ಪಿರಮಿಡ್ ನಿಂದಲೇ ಮಾನವ ಜನಾಂಗಕ್ಕೆ ರಕ್ಷೆ, ಅದರಲ್ಲೂ ಪಿರಮಿಡ್ ಧ್ಯಾನ ಮಹಾರಕ್ಷೆ. ಸೊ ಏನಾದ್ರೂ ನಮ್ಮ ಭೂಲೋಕದಲ್ಲಿ ಮಾನವರಿಗೆ ರಕ್ಷಣೆ ಇರೋದೇ ಪಿರಮಿಡ್. ಜೊತೆಗೆ ಪಿರಮಿಡ್ ಧ್ಯಾನ ಇನ್ನು ಮಹಾರಕ್ಷೆ. ಹೆಚ್ಚು ಪಿರಮಿಡ್ಗಳು ಬಂದಷ್ಟು ಭೂದೇವಿ ಶಾಂತಳಾಗಿರುತ್ತಾಳೆ. ಏಕೆಂದ್ರೆ ಭೂಮಿ ಮೇಲೆ ಹೆಚ್ಚು ಅಗಾಧವಾದ ಹಿಂಸೆಗಳು, ನೆಗೆಟಿವ್ ಶಕ್ತಿಗಳು ನಡೀತಾ ಇದೆ ಎಲ್ಲ ರೀತಿಯಲ್ಲೂ. ಯೋಚನಾ ಶಕ್ತಿಯಿಂದ ಹಿಡಿದು, ಜೊತೆಗೆ ಯೋಚನೆ ಒಂದೇ ಅಲ್ಲ, ಅಹಿಂಸೆ ಮತ್ತು ದುಷ್ಟ ಕಾರ್ಯಗಳು ಬಹಳಷ್ಟು ಭೂಮಿ ಮೇಲೆ ನಡೆಸಿರೋದ್ರಿಂದ ಭೂದೇವಿಗೆ ನಾವು ಮಾಡ್ತಾ ಇರೋ ಅಗಾಧವಾದ ಹಿಂಸೆ ತುಂಬಾ ಆತಂಕ ಮತ್ತು ಒಂದು ಅಪಾಯವನ್ನು ಉಂಟು ಮಾಡ್ತಾ ಇದೆ. ಅದಕ್ಕೆ ಹೆಚ್ಚು ಪಿರಮಿಡ್ಗಳು ಬಂದ್ರೆ ಅವೆಲ್ಲ ಬ್ಯಾಲೆನ್ಸ್ ಆಗಿ ಭೂದೇವಿ ಶಾಂತವಾಗಿರುತ್ತದೆ. ನೆಕ್ಸ್ಟ್, ಕೋಟಿ ಕಾಂತಿ ಕಿರಣಗಳಿಗೆ ಪಿರಮಿಡ್ ಸಮಾನ. 1 ಕೋಟಿ ಕಾಂತಿ ಕಿರಣಗಳಿಗೆ 1 ಪಿರಮಿಡ್ ಸಮಾನ ಅಂತ ಮಾಸ್ಟರ್ಸ್. ಅದೇ ರೀತಿ ಕೋಟಿ ಕಿರಣಗಳು ಪ್ರಜ್ವಲಿಸುವ ಶಕ್ತಿಯನ್ನು ಕಡಿಮೆ ಸಮಯದಲ್ಲಿ ಪಿರಮಿಡ್ ಶಕ್ತಿಯು ಪ್ರಸಾರ ಮಾಡುತ್ತೆ. ಆ ಕೋಟಿ ಕಿರಣಗಳು ಕಾಸ್ಮಿಕ್ ಎನರ್ಜಿ ಆಗ್ಬೋದು, ನಮ್ಮ ಸೂರ್ಯನ ಕಿರಣಗಳಾಗ್ಬೋದು, ಅವುಗಳು ಪ್ರಜ್ವಲಿಸುವ ಶಕ್ತಿ, ಕೊಡುವ ಶಕ್ತಿಯನ್ನು ತುಂಬಾ ಕಡಿಮೆ ಶಾರ್ಟ್ ಪೀರಿಯಡ್ ಅಲ್ಲಿ ಪಿರಮಿಡ್ ನಮಗೆ ಪ್ರಸಾರ ಮಾಡುತ್ತೆ. ಆದ್ರಿಂದ ಪಿರಮಿಡ್ ಒಳಗಡೆ ನಾವು ಧ್ಯಾನ ಮಾಡೋದ್ರಿಂದ ಅಷ್ಟು ಕಡಿಮೆ ಸಮಯದಲ್ಲಿ ನಾವು ಪಡ್ಕೊಂಡ್ಬಿಡ್ತೀವಿ. ಹೆಚ್ಚು ಪ್ರಮಾಣದಲ್ಲಿ, ಕಡಿಮೆ ಸಮಯದಲ್ಲಿ ಹೆಚ್ಚು ಪ್ರಮಾಣ, ಇದು 2 ಬಹಳ ಮುಖ್ಯ ಆಗಿದೆ. ಅದರಿಂದ ಪಿರಮಿಡ್ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ ಈ ಕಿರಣಗಳ ಶಕ್ತಿಯನ್ನು ಪಡ್ಕೊಳ್ಳೋದ್ರಲ್ಲಿ. ಈಗ ಒಂದು ಸಣ್ಣ ಗಿಡ ಬೆಳೆಯಕ್ಕೆ ನೀರು ಹೇಗೆ ಅವಶ್ಯಕತೆಯೋ, ಈಗ ನಾವು ಭೂಮಿಯಲ್ಲಿ ಯಾವುದೇ ಒಂದು ಗಿಡ ನೆಟ್ಟರೆ, ಅಂದ್ರೆ ಬೀಜ ಹಾಕಿದಾಗ ಮೊದಲಿಗೆ ನಾವು
ಪ್ರತಿದಿನ ಅದು ಆ ಗಿಡ ಆಳವಾಗಿ ಬೇರೂರ್ಬೇಕಂದ್ರೆ ಪ್ರತಿದಿನ ನೀರು ಕೊಡ್ಬೇಕು. ಒಂದು ದಿನ ನೀರು ಕೊಟ್ಟಿಲ್ಲ ಅಂದ್ರೆ ಆ ಗಿಡ ಒಣಗೋಗ್ಬಿಡುತ್ತೆ. ಆದ್ರೆ ಒಮ್ಮೆ ಅದು ಗಿಡ ನೀರು ಆಳವಾಗಿ ಭೂಮಿ ಒಳಗಡೆ ಹೋಗಿ ಹೋಗಿ ಬೇರು ಭೂಮಿ ಒಳಗಡೆ ಇರುವ ಆಳವಾದ ನೀರನ್ನ ತನಗೆ ಉಪಯೋಗಿಸ್ಕೊಳ್ಳುತ್ತೆ ಪ್ರತಿದಿನ. ಅಲ್ಲಿವರೆಗೆ ನಾವು ಹೊರಗಡೆಯಿಂದ ನೀರು ಕೊಡೋದು ಅಗತ್ಯ. ಒಂದು ದೊಡ್ಡ ಸಸಿಯಾಗಿ ಮರವಾಗಿ ಬೆಳೆಯುವವರೆಗೆ. ಹಾಗೆ ಹೇಗೆ ನೀರು ಅವಶ್ಯಕತೆಯೋ ಹಾಗೆ ನಮ್ಮ ಆತ್ಮ ಅನ್ನೋದು ಕೂಡ ಒಂದು ಬೀಜ. ನಾವು ಆತ್ಮದ ಬಗ್ಗೆ ನಾವು ತಿಳ್ಕೊಂಡ್ರೆ, ಆತ್ಮದ ಬಗ್ಗೆ ಅರಿವು ಬಂದು ನಾವು ಧ್ಯಾನಕ್ಕೆ ಬಂದಾಗ ಅದು ಒಂದು ಚಿಕ್ಕ ಬೀಜ ತರ. ಅದನ್ನ ಬೀಜ ಬೆಳೆಯಕ್ಕೆ ಹೇಗೆ ನೀರು ಕೊಡ್ಬೇಕು, ಈಗ ನಾವು ಆತ್ಮ ಅಭಿವೃದ್ಧಿ ನಾವು ಮಾಡ್ಕೊಳಕ್ಕೆ ಆತ್ಮಶಕ್ತಿ ಬಹಳ ಮುಖ್ಯ. ಅಂದ್ರೆ ಧ್ಯಾನ ಮಾಡೋದು ಬಹಳ ಮುಖ್ಯ. ಧ್ಯಾನ ಜೊತೆಗೆ ಬೇರೆ ಬೇರೆ ರೀತಿಯ ಎಲ್ಲ ಸಾಧನೆಗಳು ಮುಖ್ಯ. ನಿಮ್ಗೆ ಆಗ್ಲೇ ಗೊತ್ತಿದೆ. ಆ ಒಂದು ಆತ್ಮ ಅಭಿವೃದ್ಧಿ ಮಾಡೋಕೆ ಆ ಶಕ್ತಿ ಬೆಳೆಯೋಕೆ ಈ ಪಿರಮಿಡ್ನ ಅವಶ್ಯಕತೆ ಕೂಡ ಅಷ್ಟೇ ಮುಖ್ಯ, ಬಹಳ ಬಹಳ ಮುಖ್ಯ. ಸೊ ಅದರಿಂದ ನಾವು ಈ ಪಿರಮಿಡ್ ಅನ್ನು ಬಹಳ ಉಪಯೋಗಿಸ್ಕೊಂಡ್ರೆ ಹೆಚ್ಚು ಶಕ್ತಿ ಪಡೆಯುತ್ತೀವಿ ನಾವು ಆತ್ಮ ಅಭಿವೃದ್ಧಿಗೆ, ಆತ್ಮೋನ್ನತಿಗೆ. ಆಮೇಲೆ ನಾಯಿ ಕೊಡೆಗಳಂತೆ ಭೂಮಿ ಮೇಲೆ ಪಿರಮಿಡ್ಗಳು ಬರ್ಬೇಕು ಅಂತ ಹೇಳಿದ್ದಾರೆ. ನಾಯಿ ಕೊಡೆ ಅಂದ್ರೆ ಅಣಬೆಗಳು, ಅದನ್ನ ನಾಯಿ ಕೊಡೆ ಅಂತ ಕರೀತಾರೆ. ಅವುಗಳನ್ನ ನೋಡಿದ್ರೆ ಎಷ್ಟು ಬೆಳೆದಿರುತ್ತೆ ಅಂದ್ರೆ ಅದನ್ನ ನೋಡಕ್ ಎಣ್ಸಕ್ಕೆ ಆಗಲ್ಲ. ತಾನಾಗೆ ಬೆಳೆದಿರುತ್ತೆ ನಾಯಿ ಕೊಡೆಗಳು. ಅದಕ್ಕೆ ಯಾರು ಏನು ಬೆಳೆಸ್ಬೇಕಾಗಿಲ್ಲ. ಹಾಗೆ ಪಿರಮಿಡ್ಗಳು ಹಂಗ್ ಬರ್ಬೇಕಂತಾರ ಅವರು. ಎಲ್ಲಿ ನೋಡಿದ್ರೆ ಅಲ್ಲಿ ಬರ್ಬೇಕು ಪಿರಮಿಡ್ಗಳು ಅಂತ. ಇದಕ್ಕೆ ನಾನೊಂದು ಉದಾಹರಣೆ ಹೇಳ್ಬೇಕಂದ್ರೆ, ನಾನು ಇಂಡೋನೇಷ್ಯಾ ಒಂದು ದೇಶ, ಅಲ್ಲಿ ಬಾಲಿ ಅಂತ ಒಂದು ದ್ವೀಪ ಇದೆ. ಅದು ತುಂಬಾ ಹೆಚ್ಚಿನ ಒಂದು ಟೂರಿಸ್ಟ್ ಪ್ಲೇಸ್. ಅಲ್ಲಿ ನನಗೆ ನಿಜವಾಗ್ಲೂ ಅದ್ಭುತವಾದ ಆಶ್ಚರ್ಯ ಆಗಿದ್ದೇನೆಂದ್ರೆ, ಯೂಟ್ಯೂಬ್ ಅಲ್ಲಿ ಸರ್ಚ್ ನೋಡ್ಬೋದು ಅದನ್ನ ವಿಡಿಯೋಗಳು. ಪ್ರತಿ ಬೀದಿಯಲ್ಲಿ, ಪ್ರತಿ ಮನೆಯಲ್ಲಿ ಒಂದು ದೇವಸ್ಥಾನಗಳ ಅಲ್ಲಿ ಮಾಡಿದ್ದಾರೆ, ಫ್ಯಾಮಿಲಿ ಟೆಂಪಲ್ ಅಂತ. ನೂರಾರು ಸಾವಿರಾರು ಲಕ್ಷಾಂತರ ಇದೆ. ಅದು ಎಲ್ಲ ಪಿರಮಿಡ್ ಶೇಪ್ ಅಲ್ಲಿ ಇದೆ. ನಮ್ಗೆ ಬಹಳ ವಂಡರ್ ಅನ್ಸುತ್ತೆ, ಆಶ್ಚರ್ಯ ಅನ್ಸುತ್ತೆ. ಅವ್ರಿಗೆ ಅರಿವು ಇಲ್ದಲೆ ಆ ಪಿರಮಿಡ್ ಅಂತ ಹೆಸರು ಹಿಡದೆ ಇರ್ಬೋದು, ಆದ್ರೆ ಎಲ್ಲ ಪಿರಮಿಡ್ ಶೇಪ್ ಅಲ್ಲಿ ಆ ದೇವಸ್ಥಾನಗಳಿದೆ. ಬಹಳ ಆಶ್ಚರ್ಯವಾಯ್ತು. ಅಷ್ಟೊಂದು ಇರೋದು ಇಡೀ ಭೂಲೋಕದಲ್ಲಿ ಎಲ್ಲೂ ಇಲ್ಲ. ಹಾಗೆ ಅಲ್ಲಿ ಅಂದ್ರೆ ಈಗ ನಾಯಿ ಕೊಡೆ ಅಂತ ಹೇಳಿದ್ರೆ ಪತ್ರಿ ದೇವರು, ನನಗೆ ಅದು ನೆನಪಾಯ್ತು. ಅಷ್ಟೊಂದು ಪಿರಮಿಡ್ಗಳಲ್ಲಿದೆ. ಅಲ್ಲಿ ಬಹಳ ಅದ್ಭುತವಾದ ಶಕ್ತಿ ಇದೆ ಅಂತ ನನಗೆ ಅನ್ಸಿದೆ. ಅಲ್ಲಿ ಹೇಗೆ ಅಲ್ಲಿ ಬಂತು ಅಂತ ಗೊತ್ತಾಗಿಲ್ಲ. ಒಟ್ನಲ್ಲಿ ಅಲ್ಲೆಲ್ಲ ಇಂಡೋನೇಷ್ಯಾ ದೇಶದಲ್ಲಿ, ಬಾಲಿಯಲ್ಲಿ ಅದೇ ಯಾವ ರೀತಿ ದೇವಸ್ಥಾನಗಳಿದೆ. ಎಲ್ಲ ನಮ್ಮ ಭಾರತದ ಸನಾತನ ಸಂಸ್ಕೃತಿಯ ಪ್ರತೀಕವಾದ ಎಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನೋದು, ಶಿವ ಅನ್ನೋದು ಎಲ್ಲ ದೇವತೆಗಳೇ ಅಲ್ಲಿ ಆರಾಧಿಸಲ್ಪಡ್ತಾರೆ. ಅದೊಂದು ಅದ್ಭುತ. ನೆಕ್ಸ್ಟ್, ಭೂಗರ್ಭ ಜಲಗಳ ಆಳಗಳಲ್ಲಿ ನಡೆಯುವ ತೊಂದರೆಗಳನ್ನು ನಿಲ್ಲಿಸುವ ಶಕ್ತಿ ಪಿರಮಿಡ್ಗೆ ಇದೆ. ರೈಲು ಹಳಿಗಳ ನಿರ್ಮಾಣದಲ್ಲಿ ಪಿರಮಿಡ್ಗಳನ್ನು ಉಪಯೋಗಿಸಬೇಕು. ಈಗ ಮೇಲೆ ನಾವು ಭೂತಾಯಿ ಮಾಸ್ಟರ್ ಏನ್ ಹೇಳಿದ್ರು, ರಸ್ತೆ ನಿರ್ಮಾಣದಲ್ಲಿ ಉಪಯೋಗಿಸಬೇಕು ಪಿರಮಿಡ್ ಅಂತ. ಅದೇ ರೀತಿ ರೈಲು ಹಳಿ ನಿರ್ಮಾಣದಲ್ಲಿ ಪಿರಮಿಡ್ ಉಪಯೋಗಿಸ್ಬೇಕಂತ ಪತ್ರಿಕೆಗಳು ಹೇಳಿದ್ದಾರೆ. ಯಾಕಂದ್ರೆ ರೈಲ್ವೆ ಬಹಳ ಬಹಳ ಮುಖ್ಯ. ಈ ಭಾರತ ಪ್ರಪಂಚದಾದ್ಯಂತ ಇಷ್ಟೊಂದು ರೈಲ್ವೆ ಟ್ರ್ಯಾಕ್ಗಳಿದೆ. ರೈಲ್ವೆ ಬಹಳ ಹೆಚ್ಚು ಉಪಯೋಗಿಸಿಕೊಳ್ಳುವ ಒಂದು ಸಾಧನ ರೈಲ್ವೆ. ಸಾವಿರಾರು ರೈಲುಗಳು ಓಡಾಡ್ತಿರುತ್ತೆ, ಒಂದೇ ಟ್ರ್ಯಾಕ್ ಇರುತ್ತೆ. ಅಲ್ಲಿ ತುಂಬಾ ಎಚ್ಚರಿಕೆಯಿಂದ ಸಿಗ್ನಲ್ಗಳನ್ನ ನಿರ್ವಹಿಸಿ ರೈಲ್ವೆ ಹೋರಾಟವನ್ನು ನಿಯಂತ್ರಿಸಬೇಕು. ಅದಕ್ಕೋಸ್ಕರ ಹೆಚ್ಚು ತುಂಬಾ ಅಪಾರ ಪ್ರಮಾಣದಲ್ಲಿ ಒಂದು ಸೈನ್ಸ್ ಅನ್ನು ಅಲ್ಲಿ ಉಪಯೋಗಿಸ್ತಾರೆ. ಕಂಪ್ಯೂಟರ್ದಿಂದ ಎಲ್ಲದ್ರಿಂದ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಅಲ್ಲಿ ದೊಡ್ಡ ಆಗ್ಬಿಡುತ್ತೆ. ನಾವು ಅದನ್ನ ನೋಡಿದ್ವಿ. ಅದರಿಂದ ಈ ರೈಲ್ವೆ ಹಳಿಗಳಲ್ಲಿ ಕೂಡ ಪಿರಮಿಡ್ಗಳನ್ನು ಉಪಯೋಗಿಸಿದ್ರೆ ಅಲ್ಲಿ ಆ ಒಂದು ಅಪಘಾತಗಳಾಗ್ಬೋದು ಅಥವಾ ಏನೇ ಅವುಗಳನ್ನು ತಪ್ಪಿಸುವ ಶಕ್ತಿ ಪಿರಮಿಡ್ಗಳಿಗಿದೆ. ಈ ಪ್ರಕೃತಿಯಲ್ಲಿರುವ ಗಿಡ, ಮರ, ಪ್ರಾಣಿ, ಪಕ್ಷಿಗಳು ಎಲ್ಲವೂ ಶಾಂತವಾಗಿರ್ಬೇಕಂದ್ರೆ ಪಿರಮಿಡ್ ಜಗತ್ತು ನಿರ್ಮಾಣ ಆಗ್ಬೇಕು. ಪಿರಮಿಡ್ ಹೆಚ್ಚಾದಷ್ಟು ಎಲ್ಲ ನಮ್ಮ ಪ್ರಾಣಿ, ಪಕ್ಷಿಗಳು, ಗಿಡ, ಮರಗಳು ಶಾಂತವಾಗಿರ್ತವೆ. ಸೂಕ್ಷ್ಮ ಶರೀರಯಾನ ಅಥವಾ ಆಕಾಶ ಪ್ರಯಾಣ ಸುಲಭವಾಗಿ ಮಾಡಲು ಪಿರಮಿಡ್ ಉಪಯೋಗವಾಗುತ್ತೆ. ಈಗ ಧ್ಯಾನಿಗಳಿಗೆ ಸಾಕಷ್ಟು ಜನಕ್ಕೆ ಇದು ಅನುಭವ ಆಗುತ್ತೆ. ಆಸ್ಟ್ರಲ್ ಟ್ರಾವೆಲ್, ಸೂಕ್ಷ್ಮ ಶರೀರಯಾನ, ಅದು ಸುಲಭವಾಗಿ ನಮ್ಗೆ ಪಿರಮಿಡ್ ಅಲ್ಲಿ ಆಗುತ್ತೆ. ಪಿರಮಿಡ್ ದೇವೋಭವ ಎನ್ನುವ ದಿನಗಳು ಬಂದೇ ಬರುತ್ತವೆ. ಮಡಿಕೆಯಲ್ಲಿ ನೀರು ಹೇಗೆ ತಣ್ಣಗಿರುತ್ತೆ, ನಾವು ಪಿರಮಿಡ್ ಅಲ್ಲಿ ಇದ್ರೆ ನಮ್ಮ ಮನಸ್ಸು ಕೂಡ ಹಾಗೆಯೇ ಶಾಂತಿಯುತವಾಗಿರ್ತದೆ. ನೆಕ್ಸ್ಟ್, ಸೇತ್ ಮಾಸ್ಟರ್ ಏನ್ ಹೇಳಿದ್ದಾರೆ ನೋಡೋಣ.
ಅದ್ಭುತವಾದ ಸೃಷ್ಟಿಯ ಮೂಲವೇ ಪಿರಮಿಡ್. ಮಹಾಕಾರಣ ಲೋಕಗಳಲ್ಲಿ ಅನೇಕ ಪಿರಮಿಡ್ ಲೋಕಗಳಿವೆ. ಅವು ಶಕ್ತಿವಂತವಾಗಿ ಭೂಮಿಯು ತನ್ನ ಪೂರ್ವ ವೈಭವವನ್ನು ಪಡೆಯಬೇಕೆಂದರೆ ಪಿರಮಿಡ್ ಶಕ್ತಿಯು ಬಹಳ ಅತ್ಯವಶ್ಯಕ. ಭೂಮಿಯ ಕಾಂತೀಯ ಪ್ರಸರಣ ವ್ಯವಸ್ಥೆಯಾಗಿ ಬದಲಾಗುತ್ತೆ. ಅದು ಪಿರಮಿಡ್ನ ಶಕ್ತಿ ಮತ್ತು ಧ್ಯಾನದ ಶಕ್ತಿಯಿಂದ ಮಾತ್ರ ಸಾಧ್ಯವಾಗುತ್ತೆ. ಈ ದಿನಗಳಲ್ಲಿ ಕೋಟ್ಯಾಧಿಪತಿ ಅಂದರೆ ಪಿರಮಿಡ್ ನಿರ್ಮಿಸಿಕೊಂಡವನೇ ಕೋಟ್ಯಾಧಿಪತಿ. ಸೊ ಮಾಸ್ಟರ್ಸ್, ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು, ನಾವು ಎಲ್ಲರೂ ಪ್ರತಿದಿನ ಎಲ್ಲರೂ ಶ್ರಮಿಸುವುದೇ ಹಣ ಗಳಿಕೆಗೆ. ಮೊದಲೆಲ್ಲ ಲಕ್ಷಾಧಿಪತಿ ಅಂತ ಇದ್ರು, ಈಗ ಲಕ್ಷಕ್ಕೆ ಹೆಚ್ಚು ಬೆಲೆ ಇಲ್ಲ, ಕೋಟ್ಯಾಧಿಪತಿ, ಕ್ರೋರಿಯರ್ ಆಗ್ಬೇಕು, ಮಲ್ಟಿ ಕ್ರೋರಿಯರ್ ಆಗ್ಬೇಕು ಅನ್ನೋದನ್ನ ಸಹಜವಾಗಿ ಎಲ್ಲರ ಒಂದು ಇಂಟೆನ್ಷನ್ ಅಥವಾ ಒಂದು ಶ್ರಮ. ಅದಕ್ಕೆ ಅವರು ಪ್ರತಿನಿತ್ಯ ಕೆಲಸ ಮಾಡೋದಾಗ್ಲಿ, ವ್ಯಾಪಾರ ಮಾಡೋದಾಗ್ಲಿ, ವೃತ್ತಿಗಳು ನಿರ್ವಹಿಸೋದಾಗ್ಲಿ ಮಾಡ್ತಿರ್ತಾರೆ. ಎಷ್ಟೊಂದು ಶ್ರಮ ಪಡ್ತಿರ್ತಾರೆ ಆ ಕೋಟಿ ಹಣ ಪಡೆಯೋದಕ್ಕೆ. ಅದರಿಂದ ಆ ಕೋಟ್ಯಾಧಿಪತಿ ಆ ರೀತಿ ಆಗೋದಕ್ಕಿಂತ ಒಂದು ಪಿರಮಿಡ್ ಅನ್ನು ನಿರ್ಮಾಣ ಮಾಡ್ಕೊಂಡ್ಬಿಟ್ರೆ ಅವರೇ ಕೋಟ್ಯಾಧಿಪತಿ ಅಂತ ನಿಜವಾಗ್ಲೂ ಹೇಳ್ಬೋದು. ಎಷ್ಟು ಕೋಟಿಗಳು, ಎಷ್ಟು ಸಾವಿರಾರು ನೂರು ಕೋಟಿಗಳಿದ್ರು ಅವರು ನೆಮ್ಮದಿಯಾಗಿರ್ತಾರೆ ಅಂತ ಹೇಳಕ್ಕಾಗಲ್ಲ. ಎಷ್ಟೋ ಜನ ಸಾವಿರಾರು ಕೋಟಿಗಳು ಇದ್ದವರೆಲ್ಲ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದ್ರಿಂದ ಅವ್ರು ನೆಮ್ಮದಿಯಾಗಿರ್ತಾರೆ ಇಲ್ವೋ ಗೊತ್ತಿಲ್ಲ. ಆದ್ರೆ ಪಿರಮಿಡ್ ನಿರ್ಮಾಣ ಮಾಡಿದವನು ನೂರಕ್ಕೆ 100 ಪಟ್ಟು ಅವನು ನಿಜವಾಗ್ಲೂ ಅತ್ಯಂತ ಅದ್ಭುತವಾದ ವ್ಯಕ್ತಿಯಾಗಿರ್ತಾರೆ. ಎಲ್ಲ ರೀತಿಯ ಶಾಂತಿ, ಸಮಾಧಾನ, ಸಮೃದ್ಧಿ, ನೆಮ್ಮದಿಯನ್ನು ಪಡೆದುಕೊಳ್ತಾರೆ ಅವರು ಪಿರಮಿಡ್ ನಿರ್ಮಾಣ ಮಾಡ್ಕೊಂಡು, ಪಿರಮಿಡ್ ಅನ್ನು ಉಪಯೋಗ ಮಾಡ್ಕೊಂಡವರು. ಆದ್ರಿಂದ ಅವರೇ ಕೋಟ್ಯಾಧಿಪತಿ ಅಂತ ಹೆಮ್ಮೆಯಿಂದ ಹೇಳ್ಕೋಬಹುದು. ನೆಕ್ಸ್ಟ್, ಜೀಸಸ್ ಮಾಸ್ಟರ್ ಏನ್ ಹೇಳಿದ್ದಾರೆ, ದೇವಾಲಯಕ್ಕಿಂತ ಅನೇಕ ಪಟ್ಟು ಶ್ರೇಷ್ಠವಾದದ್ದು ಪಿರಮಿಡ್. ನೋಡಿ, ಈಗ ನಮ್ಮ ಪತ್ರಿಜೀವಿಗಳು ಗುರುಗಳು ಹೇಳಿದ್ರು, ಎಲ್ಲ ದೇವಾಲಯಗಳು ಧ್ಯಾನಾಲಯಗಳಾಗಬೇಕು ಅಂತ. ಯಾಕೆಂದ್ರೆ ದೇವಾಲಯಗಳು ನಿರ್ಮಾಣ ಆಗಿರೋದೇ ಮೂಲವಾಗಿ ಧ್ಯಾನ ಮಾಡಕ್ಕೆ. ಅಲ್ಲಿ ಹೆಚ್ಚಿಗೆ ಶಕ್ತಿ ಇರುತ್ತೆ, ಪಾಸಿಟಿವ್ ಎನರ್ಜಿ ಇರುತ್ತೆ. ಅಲ್ಲಿ ದೇವತೆಗಳ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿದ್ರು ಸಹ ಸಾಮಾನ್ಯವಾಗಿ ಜನಗಳು ಹೋಗೋದು ಕೇವಲ ಪ್ರಾಪಂಚಿಕ ಕೋರಿಕೆಗಳನ್ನು ಅಷ್ಟೇ ಅಲ್ಲಿ ಕೋರ್ಕೊಳಕ್ ಹೋಗ್ತಿರ್ತಾರೆ. ಒಳ್ಳೇದ್ ಮಾಡೋ, ಆರೋಗ್ಯ ಕೊಡು, ಸಂಪತ್ಗಳು, ಮಕ್ಳು ನೋಡ್ಬೇಕು. ಎಲ್ಲರೂ ಮಾಡ್ತಿದ್ವಿ ಅದನ್ನೇ ನಾವು ಧ್ಯಾನಕ್ಕೆ ಬರಕ್ಕೆ ಕೂಡ ಮಾಡ್ತಾ ಇದ್ವಿ. ಹಾಗೆ ದೇವಸ್ಥಾನಕ್ಕೆ ಹೋಗಿ ಹುಡುಗರಿದ್ದಾಗೆಲ್ಲ ಹೋಗಿ ನನಗೆ ಜಾಸ್ತಿ ಮಾರ್ಕ್ಸ್ ಬರ್ಲಿ, ನಾನು ಪಾಸ್ ಆಗಂಗಾಗ್ಲಿ ಅಂತ ನಾವೆಲ್ಲ ಬಹಳ, ಅದರಲ್ಲೂ ಗಣಪತಿ ನನ್ನ ತುಂಬಾ ದೇವಸ್ಥಾನಕ್ಕೆ ಹೋಗಿ ಕೇಳ್ಕೊಳ್ತಿದ್ವಿ, ಪ್ರೇಯರ್ ಮಾಡ್ತಿದ್ವಿ. ಮತ್ತೆ ಎಲ್ಲ ರೀತಿಯ ನಮ್ಮ ಕೋರಿಕೆಗಳಿಗೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ವಿ ದೇವಸ್ಥಾನಕ್ಕೆ ಹೋಗಿ. ಆದ್ರೆ ನಿಜವಾಗ್ಲೂ ಮಾಡ್ಬೇಕಾಗಿರೋದು ಅಲ್ಲಿ ಧ್ಯಾನ. ಆದ್ರಿಂದ ಧ್ಯಾನಾಲಯಗಳಾಗ್ಬೇಕು ಅನ್ನೋದು. ದೇವಾಲಯಗಳಿಂದ ಶ್ರೇಷ್ಠವಾದದ್ದು ಪಿರಮಿಡ್ ಅಂತ ಹೇಳ್ತಾರೆ. ಈ ಭೂಮಿಯ ಮೇಲೆ ಶಕ್ತಿ ಪ್ರವಾಹಗಳು ಬೆಳೆಯುವುದಕ್ಕೆ ಪಿರಮಿಡ್ ಮಾಸ್ಟರ್ಸ್ಗಳು ಪ್ರಯತ್ನಿಸುತ್ತಿದ್ದಾರೆ. ಕೋಟ್ಯಾನುಕೋಟಿ ಲೋಕಗಳಿದೆ, ಅದರಲ್ಲಿ ಅತ್ಯುನ್ನತ ಲೋಕವಾಗಿ ಈ ಭೂಲೋಕ ವಿಜೃಂಭಿಸುತ್ತಿದೆ. ಇದಕ್ಕೆ ಕಾರಣ ಅನೇಕ ಕಾರಣಗಳಲ್ಲಿ ಪಿರಮಿಡ್ ಸಹ ಒಂದು. ಯಾಕೆಂದ್ರೆ ಎಷ್ಟು ಕೋಟಿ ಲೋಕಗಳಿದ್ರು ಸಹ ಭೂಲೋಕದಲ್ಲಿ ಮಾತ್ರ ಈ ರೀತಿ ಒಂದು ಜೀವ ಸೃಷ್ಟಿ ಇದೆ. ಇದೊಂದು ಅದ್ಭುತವಾದ ಸೃಷ್ಟಿ, ಇಡೀ ಭೂಲೋಕ ಸೃಷ್ಟಿ. ಈ ರೀತಿ ಯಾವ ಲೋಕಗಳು ಇಲ್ಲ. ಎಲ್ಲ ದೇವತೆಗಳು ಬರೋರು ಕೂಡ ಭೂಲೋಕಕ್ಕೆ ಬರ್ಬೇಕು, ಇಲ್ಲಿ ಮಾನವ ಜನ್ಮದಲ್ಲಿ ತೆಗೆದುಕೊಂಡು ಅನುಭವ ಪಡೆದುಕೊಳ್ಳೋಕೆ ಭೂಲೋಕ ಬಿಟ್ಟರೆ ಯಾವ ಲೋಕ ಇಲ್ಲ. ಅದರಿಂದ ಅತ್ಯುನ್ನತ ಲೋಕ ಆಗಿರೋದೇ ಈ ಭೂಲೋಕ. ಅದಕ್ಕೆ ಒಂದು ಕಾರಣ ಪಿರಮಿಡ್ ಸಹ ಒಂದು ಅಂತ ಹೇಳ್ತಾರೆ. ಭೂಮಿಯನ್ನು 2 ಕೈಗಳು ಇಟ್ಕೊಂಡಿದೆ ಅಂತೆ, ಅಂದ್ರೆ ಪ್ರೊಟೆಕ್ಷನ್ ಆಗಿ. ಹಾಗಾಗಿ ಭೂಮಿ ಶಾಂತವಾಗಿರ್ಬೇಕಂದ್ರೆ ಒಂದು ಕೈ ಧ್ಯಾನ ಆದ್ರೆ ಇನ್ನೊಂದು ಕೈ ಪಿರಮಿಡ್. ಎಷ್ಟು ಅದ್ಭುತ ಆಗಿ ಹೇಳಿದ್ದಾರೆ, ನಿಜವಾಗ್ಲೂ ಬಹಳ ಒಂದು ಶ್ರೇಷ್ಠತೆ ನೋಡಿ. ಇದು ಧ್ಯಾನ ಅನ್ನೋದು ಒಂದು ಕೈ, ಪಿರಮಿಡ್ ಅನ್ನೋದು ಇನ್ನೊಂದು ಕೈ, 2 ಕೈ ಮಧ್ಯದಲ್ಲಿ ಭೂಮಿ ಇದೆ ಅನ್ನೋದಕ್ಕೆ ನಿಜವಾಗ್ಲೂ ಬಹಳ ಸಂತೋಷ ಆಗುತ್ತೆ ಇದನ್ನು ಕೇಳಲಿಕ್ಕೆ. ನೆಕ್ಸ್ಟ್, ನಮ್ಮ ಶ್ರೀಕೃಷ್ಣ, ನಮ್ಮ ಭಗವದ್ಗೀತೆಯನ್ನು ಕೊಟ್ಟ ಗ್ರೇಟ್ ಮಾಸ್ಟರ್ ಶ್ರೀಕೃಷ್ಣ. ಧ್ಯಾನಕ್ಕೂ ಹೇಳಿರೋದೇ ಶ್ರೀಕೃಷ್ಣ ಅವರೇನೆ ಭಗವದ್ಗೀತೆಯಲ್ಲಿ, ಯೋಗಿ ಭವ ಅಂತ. ಹಾಗಾಗಿ ಎಲ್ಲದಕ್ಕೂ ನಾವು ಭಗವದ್ಗೀತೆಗಳನ್ನೇ ಉಪಯೋಗಿಸ್ತೀವಿ. ಆತ್ಮ ಅನ್ನೋದಾಗ್ಲಿ ಯಾವುದೇ ಆಗ್ಲಿ ಭಗವದ್ಗೀತೆಯ ಅನ್ನೋ ಪ್ರತಿಯೊಂದು ಬ್ರಹ್ಮರ್ಷಿ ಪತ್ರಿಜಿಯವರಂತ ಆಗಿರೋದು ಪ್ರತಿಯೊಬ್ಬರು ಭಗವದ್ಗೀತೆನೇ ಒಂದು ಮೂಲ, ಅದನ್ನೆಲ್ಲರೂ ಓದಲೇಬೇಕಂತೀವಿ. ಆ ಭಗವದ್ಗೀತೆ ಕೊಟ್ಟ ಶ್ರೀಕೃಷ್ಣ ಹೇಳೋದನ್ನ ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ. ಆಗ ತಾನೇ ಹುಟ್ಟಿದ ಹಸುಕೂಸುಗಳಿಗೆ ತಾಯಿಯ ಮಡಿಲು ಇದ್ದಂತೆ ಮಾನವರಿಗೆ ಈ ಪಿರಮಿಡ್ ಮಡಿಲು ಬೇಕು. ನೋಡಿ ಎಷ್ಟು ಅದ್ಭುತವಾಗಿ ಹೇಳಿದೆ. ಪಿರಮಿಡ್ ಮಡಿಲು ಅನ್ನೋದು ಒಂದು ತಾಯಿ ಮಡಿಲಿಗೆ
ತಕ್ಷಣ ಹುಟ್ಟಿದ ಮಗುಗೆ ತಾಯಿ ಮಾಡಲು ಬಿಟ್ರೆ ಇನ್ನೇನೇನು ಬೇಕಿಲ್ಲ ಈ ಪ್ರಪಂಚದಲ್ಲಿ. ಯಾವ ಅಷ್ಟೈಶ್ವರ್ಯ, ಯಾವ ಅರಮನೆ ಯಾವುದು ಬೇಡ. ತಾಯಿ ಮಡಿಲಲ್ಲಿ ಮಾತ್ರ ಒಂದು ಮಗು ತಾನು ಸ್ವತಃ ಕಾಲ ಮೇಲೆ ನಿಲ್ಲುವವರೆಗೂ ಕೂಡ ತಾಯಿ ಮಡಿಲು ಪ್ರತಿ ಕ್ಷಣನೂ ಅವಲಂಬಿಸಿರುತ್ತೆ. ಹಾಗಾಗಿ ತಾಯಿ ಮಡಿಲಿಲ್ಲ ಅಂದ್ರೆ ಆ ಮಗು ಉಳಿಯೋದೇ ತುಂಬಾ ಕಷ್ಟ. ಅಂತಹ ಒಂದು ತಾಯಿ ಮಡಿಲಿಗೆ ಈ ಪಿರಮಿಡ್ ಅನ್ನು ಹೋಲಿಸಿದ್ದಾರೆ ಮಾನವರಿಗೆ ಬೇಕು ಅಂತ. ಪಿರಮಿಡ್ ನಲ್ಲಿ ಇರುವುದರಿಂದ ಪ್ರಭೆ ವಿಸ್ತೀರ್ಣ ಹೆಚ್ಚಾಗುತ್ತೆ. ಆರ ಅಂತ ಪ್ರತಿಯೊಬ್ಬರಿಗೂ ಆರ ಅನ್ನೋದಿದೆ ಅಂತ ನಮ್ಗೆ ಗೊತ್ತಿದೆ, ಕಾಂತಿ ವಲಯ. ಆ ಕಾಂತಿ ವಲಯ ಅನ್ನೋದು ನಮಗೆ ಪ್ರೊಟೆಕ್ಷನ್ ಶೀಲ್ಡ್ ಇದ್ದಾಗೆ, ಹೊರಗಡೆಯಿಂದ ನೆಗೆಟಿವಿಟಿ ನಮ್ಮ ತಡೆಯುತ್ತೆ. ಅದೇ ರೀತಿ ನಮ್ಮಲ್ಲಿರುವ ಆರ ಹೆಚ್ಚಾದಷ್ಟು ನಮ್ಮಲ್ಲಿರುವ ಆತ್ಮಶಕ್ತಿ ಹೆಚ್ಚಾಗುತ್ತೆ. ಉನ್ನತ ಸಾಧಕರಿಗೆ ಹೆಚ್ಚು ಆರ ಇರುತ್ತೆ. ಅಲ್ಲಿ ಹತ್ರ ಹೋದಂಗೆ ಅದು ಆರ ಫೀಲ್ ಆಗುತ್ತೆ. ಎಷ್ಟು ದೊಡ್ಡ ಮಾಸ್ಟರ್ಗಳು, ಈಗ ಸಾಯಿಬಾಬಾ ಆಗ್ಬೋದು, ಹಾಗೆ ದೊಡ್ಡ ಮಾಸ್ಟರ್ಗಳು, ಪತ್ರಿಜಿಗಳು, ಗುರುಗಳು, ಈ ತರ ಅವರ ಉನ್ನತ ಸಾಧನೆಯ ಪರಿಣಾಮವಾಗಿ ಆರ ಅನ್ನೋದು ಎಷ್ಟೋ ಕಿಲೋಮೀಟರ್ಗಳವರೆಗೆ ವ್ಯಾಪಿಸಿರುತ್ತೆ. ಆ ಒಂದು ಶಕ್ತಿ ವ್ಯಾಪಿಸಿರುತ್ತೆ ಆರ ಅನ್ನೋದು. ಅಂತ ಮಾಸ್ಟರ್ಸ್ಗಳ ಆರ ಅದು ಹೆಚ್ಚಿಗೆ ಆಗುತ್ತೆ ವಿಸ್ತೀರ್ಣ ಪಿರಮಿಡ್ ಇರೋದ್ರಿಂದ. ಈ ಭೂಮಿಯ ಮೇಲೆ ಶಕ್ತಿಪಾತ ಆಗುತ್ತೆ, ಅದಕ್ಕೆ ಪಿರಮಿಡ್ ಇರಬೇಕು. ಪಿರಮಿಡ್ ಅಳತೆಗಳು ಹೆಚ್ಚು ಕಡಿಮೆ ಆಗ್ಬೋದು, ಆದ್ರೆ ಕೋನ 51 ಡಿಗ್ರಿ 52 ಮಿನಿಟ್ 10 ಸೆಕೆಂಡ್ ಮಾತ್ರ ಬದಲಾಗಬಾರದು. ಪಿರಮಿಡ್ ಉನ್ನತ ಲೋಕವಾಸಿಗಳನ್ನು ಕೆಳಗೆ ತರಬಲ್ಲದು. ಮಾನವರು ಪ್ರೀತಿ ವಾಸಿಗಳಿಂದ ಇರಬೇಕಂದ್ರೆ ಪಿರಮಿಡ್ಗಳ ನಿರ್ಮಾಣ ಆಗಬೇಕು. ಪೆಟ್ರೋಲ್ ಟ್ಯಾಂಕ್ ಮೇಲೆ ಪಿರಮಿಡ್ ಏರಿಸಿದರೆ ಮೈಲೇಜ್ ಹೆಚ್ಚು ಬರುತ್ತದೆ. ವಾಹನಕ್ಕೆ ಸಣ್ಣ ಪಿರಮಿಡ್ ಇಟ್ಟರೂ ಪರವಾಗಿಲ್ಲ, ಮನಸ್ಸು ನಿರ್ದಿಷ್ಟವಾಗಿರುತ್ತದೆ. ಸೊ ಇದು ನಾನು ಕೂಡ ಅಲ್ಲಿ ಹಾಸನಲ್ಲಿ ಧ್ಯಾನ ಯಜ್ಞ ಆದಾಗ ಅಲ್ಲಿ ಆಂಧ್ರದಿಂದ ಬಂದ ಈ ಪಿರಮಿಡ್ ಮತ್ತೆ ಕ್ರಿಸ್ಟಲ್ಸ್ ಮಾರಾಟ ಮಾಡೋರು ಅಲ್ಲೆಲ್ಲ ಇಟ್ಟಿದ್ರು. ನಾನು ತಗೊಂಡೆ ವೆಹಿಕಲ್ ಅಲ್ಲಿ ಒಂದು ಪಿರಮಿಡ್ ಇರೋದನ್ನ. ಈ ಪಿರಮಿಡ್, ಚೈನ್ ಪಿರಮಿಡ್, ಎಲ್ಲದಕ್ಕೂ ಒಂದೊಂದು ಪಿರಮಿಡ್ ಇದೆ. ಸೊ ಎಲ್ಲದಕ್ಕೂ ಆ ರೀತಿ ಉಪಯೋಗಿಸೋದ್ರಿಂದ ಅದರದೇ ಆದ ಒಂದು ಪರಿಣಾಮ ಇರುತ್ತೆ. ಅದನ್ನ ಉಪಯೋಗಿಸ್ಕೊಂಡ್ರೆ ತುಂಬಾ ಒಳ್ಳೇದು. ಉನ್ನತ ಲೋಕಗಳಲ್ಲಿ ಪಿರಮಿಡ್ ಲೋಕವು ಅತ್ಯುನ್ನತ ಲೋಕವು ಇದೆ. ಈಗ ಉನ್ನತ ಲೋಕಗಳು ಇದೆ ಅಂತ ಎಲ್ಲರಿಗೂ ಗೊತ್ತಿದೆ. ಭೂಲೋಕ, ಭೂರ್ಲೋಕ, ಸೂರ್ಲೋಕ, ತಪೋಲೋಕ, ಜನಲೋಕ, ಸತ್ಯಲೋಕ ಅಂತ. ಅದರಲ್ಲಿ ಇನ್ನೊಂದು ಉನ್ನತವಾಗಿರೋದು, ಅತ್ಯುನ್ನತವಾಗಿರೋದು ನೋಡಿ, ಇದು ಪಿರಮಿಡ್ ಲೋಕ. ಈ ಜಗತ್ತು ಧ್ಯಾನಮಯ ಮತ್ತು ಪಿರಮಿಡ್ಮಯ ಆಗುತ್ತದೆ. ಈ ಭೂಮಿಯ ಮೇಲೆ ಪಿರಮಿಡ್ನ ವ್ಯವಸ್ಥೆ ಪ್ರಾರಂಭವಾದಾಗ ಪಿರಮಿಡ್ ಶಕ್ತಿ ಎಲ್ಲರಿಗೆ ಹಂಚಲ್ಪಡುತ್ತೆ. ಅದರಿಂದ ಅದರ ಶಕ್ತಿ ಹೆಚ್ಚಾಗುತ್ತದೆ ಹೊರತು ಕಡಿಮೆ ಆಗುವುದಿಲ್ಲ. ಅದೇ ರೀತಿ ಮನುಷ್ಯರಿಗೂ ಸಹ ಹಂಚಿಕೊಂಡಷ್ಟು ಶಕ್ತಿ ಹೆಚ್ಚಲ್ಪಡುತ್ತೆ. ಈ ಸಮಯದಲ್ಲಿ ಭೂಮಿಯ ಮೇಲೆ ಪಿರಮಿಡ್ ವ್ಯವಸ್ಥೆಯಲ್ಲಿ ಇರುವುದೆಂದರೆ ಮಾನವರಿಗೆ ಅವರ ಅದೃಷ್ಟವೇ. ನಾವೆಲ್ಲ ಈ ಪಿರಮಿಡ್ ವ್ಯವಸ್ಥೆಯಲ್ಲಿ ಇರೋದ್ರಿಂದ ನಾವು ನಿಜವಾಗ್ಲೂ ಬಹಳ ಅದೃಷ್ಟವಂತರು. ಈಗ ನೆಕ್ಸ್ಟ್ ಮುಂದೆ ಬುದ್ಧ ಮಾಸ್ಟರ್ ಏನ್ ಹೇಳ್ತಾರೆ ನೋಡೋಣ. ಪಿರಮಿಡ್ ನಲ್ಲಿ ಸಾಧಾರಣವಾಗಿ ಇದ್ರು ಕುಳಿತಿದ್ರು ಮೆದುಳಿನಲ್ಲಿ ಎಡ ಮತ್ತು ಬಲಭಾಗಗಳು ಸಮವಾಗಿ ಬೆರೆಯುತ್ತವೆ. ಅದೇ ರೀತಿ ಮೆದುಳಿನಲ್ಲಿರುವ ಪ್ರತಿಯೊಂದು ಕಣ ಶಕ್ತಿವಂತವಾಗಿ ಪೂರ್ತಿ ಮೆದುಳು ಶಕ್ತಿವಂತವಾಗುತ್ತದೆ. 2 ಬ್ರೈನ್ ಇದೆ, ಎಲ್ಲರಿಗೂ ಗೊತ್ತಿದೆ, ಲೆಫ್ಟ್ ಬ್ರೈನ್, ರೈಟ್ ಬ್ರೈನ್. ಅದರಲ್ಲಿ ಬ್ಯಾಲೆನ್ಸ್ ಆಗ್ಬೇಕು. ಅದೆರಡದು ಅದರದೇ ಆದ ಪ್ರತ್ಯೇಕವಾದ ಶಕ್ತಿ ಇದೆ. ಒಂದು ಆಧ್ಯಾತ್ಮಿಕ ಪ್ರಗತಿಗೆ ಆದ್ರೆ ಇನ್ನೊಂದು ಬೇರೆ ಪ್ರಾಪಂಚಿಕ ಪ್ರಗತಿಗೆ ಎರಡು ಬ್ರೈನ್ಸ್ ಇರುತ್ತೆ. ಸೊ ಪಿರಮಿಡ್ ಒಳಗಡೆ ಇಟ್ಬಿಟ್ರೆ ಆಟೋಮೆಟಿಕ್ ಆಗಿ ಅದು ಬ್ಯಾಲೆನ್ಸ್ ಆಗುತ್ತೆ. ಹೆಚ್ಚು ಪಿರಮಿಡ್ ಬ್ರೈನ್ ತುಂಬಾ ಶಕ್ತಿವಂತ ಆಗುತ್ತೆ. ಪಿರಮಿಡ್ ಪೆಟ್ಟಿಗೆಯಲ್ಲಿ ಇದ್ದರೆ ನಮ್ಮ ದೇಹ ಎಂಬ ಪೆಟ್ಟಿಗೆ ಅವತ್ತಿಗೂ ಇರುತ್ತದೆ. ಸೊ ನಮ್ಮ ದೇಹ ಅನ್ನೋದೊಂದು ಬಾಕ್ಸ್, ಅದೇ ರೀತಿ ಪಿರಮಿಡ್ ಕೂಡ ಒಂದು ಬಾಕ್ಸ್. ಸೊ ನಮ್ಮ ಬಾಕ್ಸ್ ನ ತಗೊಂಡೋಗಿ ಆ ಪಿರಮಿಡ್ ಬಾಕ್ಸ್ ಅಲ್ಲಿ ಇಟ್ಟರೆ ನಮ್ಮ ದೇಹ ಅನ್ನೋದು ಯಾವಾಗ್ಲೂ ಇರುತ್ತೆ. ಇದಕ್ಕೆ ಉದಾಹರಣೆನೇ ಗೀಜಾ ಪಿರಮಿಡ್, ಈಜಿಪ್ಟ್. ಅಲ್ಲಿ ಯಾವಾಗ್ಲೂ 5,000 ವರ್ಷಗಳಿಂದ ಈ ಪಿರಮಿಡ್ ಶಕ್ತಿನ ತಿಳಿದುಕೊಂಡು ಅಷ್ಟು ಅದ್ಭುತವಾದ ಪಿರಮಿಡ್ ನಿರ್ಮಾಣ ಮಾಡಿ ರಾಜರುಗಳ ದೇಹಗಳನ್ನೆಲ್ಲ ತಂದಾಗ ಪಿರಮಿಡ್ ಅಲ್ಲಿ ಇಡ್ತಾ ಇದ್ರು. ನೆಕ್ಸ್ಟ್ ಮುಂದೆ ಪ್ರಕೃತಿ ಮಾತೆ ಏನ್ ಹೇಳಿದ್ದಾರೆ ಅಂದ್ರೆ, ಆಸ್ಟ್ರಲ್ ಪಿರಮಿಡ್ಗಳಿಂದ 2 ಮುಖ್ಯ ಉಪಯೋಗಗಳಿವೆ. ಒಂದು, ಮನಸ್ಸು ಪ್ರಶಾಂತವಾಗಿರುತ್ತೆ, ನಮ್ಮ ಸುತ್ತಲೂ ಶಕ್ತಿ ವಲಯ ಇರುತ್ತದೆ. ಪಿರಮಿಡ್ ನಲ್ಲಿ ಕುಳಿತು ಮಾಡಿದ ಧ್ಯಾನದಿಂದ ನಿನ್ನನ್ನು ನೀನು ಬೇಗನೆ ತಿಳಿದುಕೊಳ್ಳಬಹುದು. ಸಮುದ್ರಗಳ ಸುತ್ತಲೂ, ಕೆರೆಗಳ ಸುತ್ತಲೂ ಪಿರಮಿಡ್ಗಳನ್ನು ನಿರ್ಮಿಸಿದ್ದರಿಂದ ಅದರಲ್ಲಿನ ಜೀವರಾಶಿಗಳು ಪ್ರಶಾಂತದಿಂದ, ಉತ್ಸಾಹದಿಂದ ಆನಂದವಾಗಿರುತ್ತೆ. ನೋಡಿ, ನಾವು ಪಿರಮಿಡ್ಗಳು ಕೇವಲ ನಾವು ಮನುಷ್ಯಗಳಿಗೆ ಮಾತ್ರನೇ ನಾವು ಅಂತ ಅನ್ಕೊಂಡಿದೀವಿ. ಆದ್ರೆ
ಎಲ್ಲ ಸಕಲ ಜೀವರಾಶಿಗಳಿಗೂ ಪಿರಮಿಡ್ ಬೇಕು. ನಾವು ಮನುಷ್ಯರಿಗೇನೋ ತಿಳ್ಕೊಂಡಿದೀವಿ ಪಿರಮಿಡ್ ಬಗ್ಗೆ, ನಾವು ನಿರ್ಮಾಣ ಮಾಡ್ಕೊಂಡು ನಾವು ಅದನ್ನ ಉಪಯೋಗ ಪಡ್ಕೋಬಹುದು. ಆದ್ರೆ ಮನುಷ್ಯ ಬಿಟ್ಟು ಉಳಿದ ಜೀವರಾಶಿಗಳಿಗೆ ನಾವೇ ನಿರ್ಮಿಸಿ ಕೊಡ್ಬೇಕು. ಅವುಗಳು ತಾವೇ ನಿರ್ಮಾಣ ಮಾಡ್ಕೊಳಕ್ಕಾಗಲ್ಲ ಪಿರಮಿಡ್ಗಳು. ಆದ್ರಿಂದ ಈ ರೀತಿ ನಾವು ಎಲ್ಲೆಲ್ಲಿ ನಾವು ಸಮುದ್ರ ಇರುತ್ತೋ ಅಲ್ಲಿಯ ಜೀವರಾಶಿಗಳು ಎಷ್ಟೊಂದು ಜೀವರಾಶಿಗಳಿದೆ, ಅವುಗಳಿಗೂ ನಾವು ಸಹಾಯ ಮಾಡದಂಗಾಗತ್ತೆ. ಅವುಗಳು ಆನಂದದಿಂದ, ಪ್ರಶಾಂತದಿಂದ, ಉತ್ಸಾಹದಿಂದ ಇರ್ತಾವಂತೆ. ಆಮೇಲೆ ಹೊಲಗದ್ದೆಗಳಲ್ಲಿ ಪಿರಮಿಡ್ ನಿರ್ಮಾಣ ಮಾಡೋದ್ರಿಂದ ಬೆಳೆ ಇಳುವರಿ ಅಧಿಕವಾಗಿದೆ. ಇದನ್ನು ಈಗಾಗಲೇ ಸಾಕಷ್ಟು ಕೆಲವರು ತಮ್ಮ ಜಮೀನುಗಳಲ್ಲಿ ನಿರ್ಮಾಣ ಮಾಡಿಕೊಂಡು ಇದನ್ನು ಪ್ರಯೋಗ ಮಾಡಿ ನೋಡಿದ್ದಾರೆ. ಅಲ್ಲಿ ಬೆಳೆ ಅಧಿಕ ಆಗಿರುತ್ತೆ, ಹೆಚ್ಚು ರುಚಿಕರ ಆಗಿರುತ್ತೆ. ಮತ್ತೆ ಇಳುವರಿ ಅಂದ್ರೆ ಇಳುವರಿ ಹೆಚ್ಚು ಬೆಳೆ ಬರೋದಷ್ಟೇ ಅಲ್ಲದೆ ಅವುಗಳ ಗುಣಮಟ್ಟ, ಆ ಕ್ವಾಲಿಟಿ ಕೂಡ ಹೆಚ್ಚು ಆಗುತ್ತೆ, ರುಚಿ ಕೂಡ ಹೆಚ್ಚಾಗಿರುತ್ತೆ ಅನ್ನೋದು ಗೊತ್ತಾಗಿದೆ, ಪ್ರೂವ್ ಆಗಿದೆ. ನಮ್ಮ ನಾಗದೇವತೆ ಏನ್ ಹೇಳಿದ್ದಾರೆ, ಅಖಂಡವಾದ ಮನೋಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕಾದ್ರೆ ವಿಶೇಷವಾಗಿ ಪಿರಮಿಡ್ ನಲ್ಲಿ ಕುಳಿತು ಧ್ಯಾನ ಮಾಡಬೇಕು. ಭೂಮಿಯ ಮೇಲೆ ಮಾನವತ್ವದ ಗುಣಗಳು ಉಳಿಬೇಕಂದ್ರೆ ಪಿರಮಿಡ್ ನಿಂದ ಮಾತ್ರ ಸಾಧ್ಯ. ನೆಕ್ಸ್ಟ್ ಅನ್ನಮಯ್ಯ ಮಾಸ್ಟರ್ ಏನ್ ಹೇಳಿದ್ದಾರೆ, ಭೂಮಿಯ ಮೇಲೆ ಪಿರಮಿಡ್ಗಳು ಬರುವ ಸಮಯ ಬಂದಿದೆ. ಲೋಹಗಳಿಂದ ಮಾಡಿದ ಪಿರಮಿಡ್ಗಳಲ್ಲಿ ಶಕ್ತಿ ಹೆಚ್ಚಾಗಿರುತ್ತದೆ. ಪಿರಮಿಡ್ ಬಹಳ ವಿಶಿಷ್ಟತೆಯನ್ನು ಹೊಂದಿದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಉನ್ನತ ಲೋಕಗಳಲ್ಲಿರುವ ಮಾಸ್ಟರ್ ಹೇಳಿದ್ದಾರೆ, ಹರಿಯುವ ನೀರಿನಂತೆ ಶಕ್ತಿ ಹರಿಬೇಕು. ಅದು ಪಿರಮಿಡ್ಗಳಿಂದ ಮಾತ್ರ ಸಾಧ್ಯ. ಯಾವುದೇ ನೀರು ನಿಂತರೆ ಅದರಲ್ಲಿ ಉಪಯೋಗ ಆಗಲ್ಲ, ಹರಿತಾ ಇರ್ಬೇಕು. ಅದೇ ರೀತಿ ಶಕ್ತಿ ನಿಂತರೆ ಪ್ರಯೋಜನ ಇಲ್ಲ, ಹರಿತಾ ಇರ್ಬೇಕು. ಇದು ಪಿರಮಿಡ್ಗಳಿಂದಾನೇ ಈ ರೀತಿ ಹರಿಯೋದು ಸಾಧ್ಯ, ಶಕ್ತಿ ಅಂತ ಹೇಳ್ತಾರೆ. ಆಸ್ಟ್ರಲ್ ಪಿರಮಿಡ್ ಏನು ಮೆಸೇಜ್ ನಮ್ಗೆ ಕೊಟ್ಟಿದೆ ಅಂದ್ರೆ, ಪಿರಮಿಡ್ಗಳು ಕುಲ ಮತಗಳಿಂದ ಅತೀತವಾಗಿದೆ, ಎಲ್ಲದಕ್ಕೂ ಮೀರಿದ್ದಿದೆ. ಯಾವುದೇ ಜಾತಿ ಮತ ಧರ್ಮಗಳಿಂದ ಮೀರಿದ್ದು ಪಿರಮಿಡ್ಗಳು ಸಕಲ ಮನುಷ್ಯರಿಗಷ್ಟೇ ಅಲ್ಲ, ಸಕಲ ಇಡೀ ಭೂಲೋಕದ ಎಲ್ಲ ಜೀವಿಗಳಿಗೂ ಇದು ಬೇಕು. ಅದಕ್ಕೆ ಎಲ್ಲಾ ಜಾತಿ ಮತಗಳಿಂದ ಅತೀತವಾಗಿದ್ದು, ಯಾವುದೇ ಧರ್ಮಕ್ಕೆ ಸೀಮಿತ ಆಗಿಲ್ಲ. ಇದು 2 ದೊಡ್ಡ ಆಸ್ಟ್ರಲ್ ಪಿರಮಿಡ್ಗಳು ಕಾಣಿಸಿದವು. ಅವುಗಳ ಮೇಲಿಂದ ಬಿಳಿ ಬಣ್ಣದಲ್ಲಿ ಶಕ್ತಿಯ ಪ್ರವಾಹ ಆಗುತ್ತಿದೆ. ಶಕ್ತಿಪಾತ ಮಾಡಲು ಪಿರಮಿಡ್ಗಳಿಂದ ಉತ್ತಮವಾದದ್ದು ಮತ್ತೊಂದಿಲ್ಲ. ನೋಡಿ, ಇದು ನಮ್ಗೆ ಈ ಆಸ್ಟ್ರಲ್ ಪಿರಮಿಡ್ಗಳು ಕೂಡ ಇದಾವೆ ಅಂತ ಹೇಳ್ತಾರೆ. 2 ದೊಡ್ಡ ಆಸ್ಟ್ರಲ್ ಪಿರಮಿಡ್ಸ್ ಅಂದ್ರೆ ಅವು ನಮ್ಮ ಕಣ್ಣಿಗೆ ಕಾಣಲ್ಲ. ಭೂಲೋಕದಲ್ಲಿ ನಾವು ನಿರ್ಮಾಣ ಮಾಡಿದ್ದು ಭೌತಿಕವಾದ ಪಿರಮಿಡ್ ಹೊರತಾಗಿ 2 ಆಸ್ಟ್ರಲ್ ಪಿರಮಿಡ್ಸ್ ಗಳು ಯಾವಾಗ್ಲೂ ಅವುಗಳಿಂದ ಬಿಳಿ ಬಣ್ಣದಲ್ಲಿ ಶಕ್ತಿಯ ಪ್ರವಾಹ ಆಗ್ತಾ ಇದೆ ಅಂತ ಹೇಳ್ತಾರೆ. ವಸಿಷ್ಠ ಮಹರ್ಷಿಗಳು ಏನ್ ಹೇಳಿದ್ದಾರೆ, ಮಾನವ ಜನಾಂಗವು ಭೂಮಿಯ ಮೇಲೆ ಶಾಂತಿ, ಪ್ರೀತಿ, ಸ್ನೇಹಗಳಿಂದ ಇರಲು, ವಾತಾವರಣವನ್ನು ಪ್ರಶಾಂತವಾಗಿರಿಸಲು ಪಿರಮಿಡ್ ನಿರ್ಮಾಣ ಮತ್ತು ಪಿರಮಿಡ್ ಧ್ಯಾನ ಕಡ್ಡಾಯ. ನಂತರ ಪಿರಮಿಡ್ ಚಿಕಿತ್ಸಾ ವಿಧಾನದ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ. ಏನ್ ಹೇಳ್ತಾರೆ, ಅದು ಮಾನವನ ದೇಹದ ಚಕ್ರಗಳಿಗೆ ಹೇಗೆ ಸಂಬಂಧಿಸಿದೆ. ಸೊ ಈ ವಿಧಾನ ಪ್ರಥಮವಾಗಿ ಪರಿಚಯಿಸಿದ್ದು ಈಜಿಪ್ಟ್. ನಂತರ ಅದು ಪ್ರಪಂಚದ ಬೇರೆ ಭಾಗಗಳಿಗೆ ಹರಡಿತು. ಪಿರಮಿಡ್ಗಳು ಅನೇಕ ಕಾಯಿಲೆಗಳನ್ನು ಪಡಿಸುವಲ್ಲಿ ನೆರವಾಗುವ ಶಕ್ತಿಯ ಗುಣಲಕ್ಷಣ ಹೊಂದಿರುವುದಾಗಿ ವಿಜ್ಞಾನಿಗಳೇ ಕಂಡುಹಿಡಿದಿದ್ದಾರೆ. ಪಿರಮಿಡ್ ತನ್ನ ಶಿಖರ ಅಂದ್ರೆ ತನ್ನ ಮೇಲೆ ಪಾಯಿಂಟ್ ತುದಿಯಲ್ಲಿ ಬೀಳುವ ಎಲ್ಲ ರೀತಿಯ ವಿಶ್ವ ಚೈತನ್ಯ ಶಕ್ತಿಯ ಕಿರಣಗಳನ್ನು ಸೆಳೆಯುವ ವಿಶೇಷ ಗುಣ ಹೊಂದಿದೆ. ಈ ರೀತಿ ಸೆಳೆದ ಚೈತನ್ಯ ಶಕ್ತಿ ಕಿರಣಗಳು ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯೊಂದಿಗೆ ಸೇರುತ್ತೆ. ಇದು ಬಹಳ ಬಹಳ ಮುಖ್ಯ. ಇಲ್ಲಿ ನಮ್ದು ಭೂಮಿ ಗುರುತ್ವಾಕರ್ಷಣ ಶಕ್ತಿ ಇದೆ, ಎಲ್ಲರಿಗೂ ಗೊತ್ತಿದೆ. ಈ ಶಕ್ತಿ ಜೊತೆ ಆ ಚೈತನ್ಯ ಶಕ್ತಿ ಪಿರಮಿಡ್ ಏನ್ ತಗೊಂಡಿದೆ, ಆ ಶಕ್ತಿಯ ಕಿರಣ ಪ್ಲಸ್ ಗುರುತ್ವಾಕರ್ಷಣ ಶಕ್ತಿ ಸೇರಿದಾಗ ಹೊಸದಾದ ಅದು ಶಕ್ತಿಯುತವಾದ ಜೈವಿಕ ಶಕ್ತಿ ಕೇಂದ್ರ ಸೃಷ್ಟಿಯಾಗುತ್ತೆ ಅಂತ. ಇದು ಒಂದು ಬಹಳ ಅದ್ಭುತವಾದ ವಿಷಯ. ಪಿರಮಿಡ್ ತನ್ನ ತ್ರಿಭುಜ ಕೃತಿಯ ತುದಿಯ ಮೇಲೆ ಬಿದ್ದ ಕಿರಣ ಕೇಂದ್ರ ಭಾಗಕ್ಕೆ ಯಾವುದೇ ರೀತಿ ಅಡಚಣೆ ಆಗದಂತೆ ಭಾಗಿಸುತ್ತದೆ. ಅಂದ್ರೆ ಅಲ್ಲಿ ಬಿದ್ದ ಕಾಸ್ಮಿಕ್ ಎನರ್ಜಿಯನ್ನ ಡೌನ್ ಮಾಡುತ್ತೆ, ಕೆಳಗಡೆ ಕೊಡುತ್ತೆ. ಇದನ್ನ ನಮ್ಗೆ ಪವಿತ್ರ ಮೇಡಮ್ ಅವರು ಫಸ್ಟ್ ಅವರು ಅದ್ಭುತವಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ನಮ್ಗೆ ಅಲ್ಲಿವರೆಗೂ ಅದು ನಮ್ಗೆ ಗೊತ್ತಿರ್ಲಿಲ್ಲ. ಹೇಗೆ ಅದು ಅಲ್ಲಿಂದ ತಗೊಂಡು ಕೆಳಗಡೆ ಭಾಗಿಸುತ್ತೆ, ಅಲ್ಲಿ ಯಾವುದೇ ಅಡಚಣೆ ಆಗದಂತೆ, ಯಾವುದೇ ತೊಂದರೆ ಆಗದಂತೆ, ಯಾವುದೇ ನಷ್ಟ ಆಗದಂತೆ ಭಾಗಿಸುತ್ತೆ ಕೆಳಗಡೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ಜೈವಿಕ ಶಕ್ತಿಯಿಂದ ಸುತ್ತುವರಿದ ಕೇಂದ್ರ ಭಾಗವು ಬಹಳಷ್ಟು ಸುರಕ್ಷಿತವಾಗಿರುತ್ತೆ. ಪಿರಮಿಡ್ಗಳು ಉತ್ತಮವಾದ ಧನಾತ್ಮಕ ಪಾಸಿಟಿವ್ ಅವಶೇಷ ಪರಿಣಾಮ ಹೊಂದಿದ್ದು, ಅವು ನಮ್ಮ ದೇಹಕ್ಕೆ ಆಮ್ಲಜನಕ ಸೇವೆಯನ್ನು ಅಧಿಕವಾಗಿಸುತ್ತವೆ, ನಮ್ಮಲ್ಲಿ ಏಕಾಗ್ರತೆಯನ್ನು ವೃದ್ಧಿಸುತ್ತದೆ. ನೋಡಿ, ಈ ಆಕ್ಸಿಜನ್ ಕೊಡೋದ್ರಲ್ಲೂ ಹೆಚ್ಚಿಗೆ ನಮ್ಗೆ ಅದು ಪರಿಣಾಮ ಕೊಡುತ್ತೆ. ಪಿರಮಿಡ್ ದೇಹಕ್ಕೆ ಸಪ್ಲೈ ಮಾಡೋದು ಆಕ್ಸಿಜನ್ ಬಹಳ ಬಹಳ ಮುಖ್ಯ. ನಾವು ಪ್ರತಿ ಕ್ಷಣ ಉಸಿರಾಡುವಾಗ ನಾವು ಆಕ್ಸಿಜನ್ ತಗೊಳ್ತೀವಿ. ಎಲ್ಲ ಕೋಟಿ ನಮ್ಮ ಜೀವಕೋಶಗಳಿಗೆ ಆಕ್ಸಿಜನ್ ಬೇಕೇ ಬೇಕು ಪ್ರತಿ ಕ್ಷಣ. ಅದು ಇದ್ರೇನೆ ಹೆಚ್ಚಿಗೆ
ಕೆಲಸ ಚೆನ್ನಾಗಾಗತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಇಲ್ದಿದ್ರೆ ಅನಾರೋಗ್ಯ ಆಗುತ್ತೆ. ಅದ್ರಿಂದ ಈ ಪಿರಮಿಡ್ ಒಳಗಡೆ ಆಕ್ಸಿಜನ್ ಲೆವೆಲ್ ಹೆಚ್ಚಿಗೆ ಆಗುತ್ತೆ ಅಂತ ಹೇಳ್ತಾರೆ ನಮ್ಗೆ ದೇಹಕ್ಕೆ. ಪಿರಮಿಡ್ ಶಕ್ತಿಯ ಚಿಕಿತ್ಸಾ ವಿಧಾನವು ಅತ್ಯುತ್ತಮ ತಂತ್ರವಾಗಿದ್ದು ಇದರಿಂದ ಗುಣಪಡಿಸಲು ಮಾನವ ದೇಹದ ಚಕ್ರ ಸಮತೋಲನವಾಗಿರಿಸಲು ಸಹಾಯ ಆಗುತ್ತದೆ. ಪಿರಮಿಡ್ ಶಕ್ತಿಯು ದೈವಿಕ ಗುಣಲಕ್ಷಣಗಳನ್ನು ಹೊಂದಿದೆ. ಪಿರಮಿಡ್ ಕೆಳಗೆ ವಿಶೇಷವಾಗಿ ಕೇಂದ್ರ ಭಾಗದಲ್ಲಿ ಧ್ಯಾನ ಅಥವಾ ಸ್ವಲ್ಪ ನಿದ್ದೆ ಮಾಡಿದರೆ ಮನುಷ್ಯನ ಶರೀರದ 7 ಚಕ್ರಗಳು ಸಮನ್ವಯದಿಂದಿರಲು ಬ್ಯಾಲೆನ್ಸ್ ಆಗಿರಲು ಸಹಾಯ ಆಗುತ್ತದೆ. ಸೊ ಇದನ್ನ ಎಲ್ಲಾ ಹಾಸ್ಪಿಟಲ್‌ಗಳಲ್ಲಿ ಇದನ್ನ ಉಪಯೋಗಿಸ್ಕೊಳ್ಳೋದು ಬಹಳ ಮುಖ್ಯ. ನಾನು ಗದಗಿಗೆ ಹೋಗಿದ್ದೆ. ಅಲ್ಲಿ ಒಂದು ಆಯುರ್ವೇದಿಕ್ ಡಾಕ್ಟರ್ ಅವರು ಒಂದು ಪಿರಮಿಡ್ ನಿರ್ಮಾಣ ಮಾಡಿ ಅಲ್ಲಿನೇ ಎಲ್ಲಾ ತಂದು ರೋಗಿಗಳನ್ನ ಅಲ್ಲಿ ಕೂರಿಸ್ತಾರೆ ಪಿರಮಿಡ್ ಅಲ್ಲಿ. ಮತ್ತೆ ಪಿರಮಿಡ್ ಅಲ್ಲೇ ಇಟ್ಟು ಅಲ್ಲಿ ಅವರು ಕೊಡುವ ಔಷಧಿನ ಕೊಡ್ತಾರೆ. ಅದರಿಂದ ಅವರು ಅದ್ಭುತವಾದ ಒಂದು ಪ್ರಯೋಜನ ಕಂಡುಕೊಂಡಿದ್ದಾರೆ. ಯಾವುದೇ ಅಲೋಪತಿ ಸೈಡ್ ಎಫೆಕ್ಟ್ ಇಲ್ದಲೆ ಅಡ್ಡ ಪರಿಣಾಮ ಇಲ್ದಲೆ ಎಲ್ಲಾ ರೀತಿಯ ಕಾಯಿಲೆಗಳನ್ನ ಅಲ್ಲಿ ಅವರು ಗುಣಪಡಿಸ್ತಾ ಇದ್ದಾರೆ. ಅದೊಂದು ಅದ್ಭುತವಾದ ಸೇವೆ ನಿಜವಾಗ್ಲೂ ಪಿರಮಿಡ್ ಇಂದ ಶಕ್ತಿನ ಉಪಯೋಗಿಸ್ಕೊಂಡು ಕಾಯಿಲೆಗಳನ್ನು ಬಹಳ ಬೇಗ ಗುಣಪಡಿಸಬಹುದು. ಸೊ ಹೀಗೆ ಪಿರಮಿಡ್‌ಗಳು ಶಕ್ತಿ ವೃದ್ಧಿಪಡಿಸುವ ಸಾಧನ. ಮೊಟ್ಟಮೊದಲ ಏಕಮೇವವಾದ ಶಕ್ತಿಯ ವ್ಯವಸ್ಥೆ. ಪಿರಮಿಡ್‌ಗಳ ಸ್ಥಾಪಿಸಿದ ಒಂದೇ ವಾರದಲ್ಲಿ ಕೆಲವೊಂದು ಕಡೆ ಕಟ್ಟಡಗಳೇ 98% ಜಿಯೋಪಥಿಕ್ ಅಂದ್ರೆ ಭೂಮಿಯ ಚೈತನ್ಯ ಶಕ್ತಿ ಮತ್ತು ಜನರ ಅನಾರೋಗ್ಯದ ನಡುವಿನ ಸಂಬಂಧ. ಅದು ಒತ್ತಡ ಕಡಿಮೆ ಆಗುತ್ತದೆ. ಪಿರಮಿಡ್‌ಗಳು ಅಲೌಕಿಕ ಅಸಾಮಾನ್ಯ ಶಕ್ತಿಯನ್ನು ಹೊಂದಿದೆ. ಜಿಯೋಪಥಿಕ್ ಒತ್ತಡ ಅಸ್ತಿತ್ವದಲ್ಲಿರುವ ಭೂಮಿ ಮತ್ತು ಕಟ್ಟಡಗಳಲ್ಲಿ ಮೊದಲೇ ಶಕ್ತಿಯುತಗೊಳಿಸಿದ ಧ್ರುವೀಕರಣ ಮಾಡದ ಪಿರಮಿಡ್‌ಗಳನ್ನು ಸ್ಥಾಪಿಸಿದರೆ ಆ ಪಿರಮಿಡ್‌ಗಳು ಜಿಯೋಪಥಿಕ್ ಒತ್ತಡ ಹೆಚ್ಚಿಸುವುದರಿಂದ ಆ ಸ್ಥಳದಲ್ಲಿ ವಾಸಿಸುವವರ ಜೀವನದ ಕಾರ್ಯನಿರ್ವಹಣೆಯನ್ನು ಮತ್ತು ಅನಾರೋಗ್ಯ ಸಮಸ್ಯೆಗಳನ್ನು ಉತ್ತಮಪಡಿಸುತ್ತದೆ. ಪಿರಮಿಡ್ ಧ್ಯಾನವನ್ನು ಪ್ರಯೋಗ ಮಾಡಿದ ವ್ಯಕ್ತಿಗಳು ತಮ್ಮ ಅನುಭವ ಹಂಚಿಕೊಳ್ಳುವಾಗ ತಾವು ದೈಹಿಕವಾಗಿ ಸಂಪೂರ್ಣ ವಿಶ್ರಾಂತಿಯನ್ನು ಅನುಭವಿಸುವುದನ್ನು ಹೇಳಿಕೊಂಡರೆ ಆ ಅಲೌಕಿಕ ಪ್ರಕ್ರಿಯೆಯು ಅನಾವಶ್ಯಕ ಮತ್ತು ಪ್ರಸ್ತುತ ಯೋಚನೆಗಳು ಮತ್ತು ಭಾವನೆಗಳು ಒಳಗೆ ಸೇರಿದಂತೆ ತಡೆಹಿಡಿಯಲು ನೆರವಾಗುತ್ತದೆ. ಅಂದ್ರೆ ಪಿರಮಿಡ್ ಅಲ್ಲಿ ಯಾರು ಉಪಯೋಗಿಸ್ಕೊಂಡು ತಾವು ಶಕ್ತಿ ಪಡೆದುಕೊಂಡಿದ್ದನ್ನ ನಾವು ಹಂಚ್ಕೊಂಡ್ರೆ ಬರೀ ಅದು ಹೇಳ್ಕೊಂಡ್ರೆ ಸಾಕು. ಆ ಒಂದು ಹೇಳಿದ್ದನ್ನ ಕೇಳಿದವ್ರಿಗೆ ಅವ್ರಿಗೆ ಅನಾವಶ್ಯಕ ಯೋಚನೆಗಳು ಭಾವನೆಗಳು ಬರದಂತೆ ಹೆಲ್ಪ್ ಮಾಡುತ್ತದೆ. ಎಷ್ಟೊಂದು ಅದ್ಭುತವಾಗಿದೆ ಪಿರಮಿಡ್ ಶಕ್ತಿ. ಪಿರಮಿಡ್ ಚಿಕಿತ್ಸಾ ವಿಧಾನ ನಮ್ಮ ಆತ್ಮವನ್ನು ಪ್ರಶಾಂತವಾಗಿಸುತ್ತದೆ. ಅಂತಿಮವಾಗಿ ಇದು ನಮ್ಮ ಆತ್ಮಕ್ಕೆ ಚಿಕಿತ್ಸೆ ನೀಡುತ್ತಾ ನಮಗೆ ಬಹಳ ಆಯಾದ ಹಗುರವಾದ ಅನುಭವ ಉಂಟು ಮಾಡ್ತದೆ. ಆಗ ನಮ್ಮನ್ನು ಕೆಳಗೆ ದೊಡುವ ಎಲ್ಲ ಋಣಾತ್ಮಕ ಅಂಶಗಳಿಂದ ದೂರ ಸಾಗಿದ ಅನುಭವ ಪಡೆಯುತ್ತೀರಿ. ಸೊ ಇದಿಷ್ಟು ಪಿರಮಿಡ್ ಬಗ್ಗೆ ಹೇಳಿರುವ ವಿಷಯಗಳು ಮಾಸ್ಟರ್ಸ್. ಇದು ನಿಜವಾಗ್ಲೂ ತುಂಬಾ ಅದ್ಭುತವಾಗಿದೆ. ನನಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಇದೆಷ್ಟೊಂದು ಪಿರಮಿಡ್ ಬಗ್ಗೆ ಇಷ್ಟು ಮಾಹಿತಿನ ಮಾಸ್ಟರ್ಗಳು ಕೊಟ್ಟಿದ್ದಾರೆ ಅಂತ. ಬಹಳ ಅದ್ಭುತವಾದ ಉನ್ನತವಾದ ಮಾಹಿತಿ. ಸೊ ಇದನ್ನ ನಾವು ನಿಜವಾಗ್ಲೂ ತಿಳಿದುಕೊಂಡು ನಾವು ಇದನ್ನ ಹೆಚ್ಚೆಚ್ಚು ಉಪಯೋಗ ಪಡ್ಕೋಬೇಕಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಸೊ ಅವಕಾಶಕ್ಕಾಗಿ ಎಲ್ಲ ಮಾಸ್ಟರ್ಗಳಿಗೆ ವಂದನೆ. ಥ್ಯಾಂಕ್ ಯು ಸರ್. ನಮಸ್ತೆ.